ದಿನಾಂಕ 20/2/2020 ನಡೆದಂಥ ವಿಶೇಷ ಸಭೆ ಮತ್ತು ಸಾಮಾನ್ಯ ಸಭೆ ಎರಡು ಸಭೆಗಳು ಒಂದು ದಿನ ನಡೆದಂಥವು. ಅಲ್ಲಿ ಪ್ರಥಮವಾಗಿ ಬೆಳಗ್ಗೆ 11 ಗಂಟೆಗೆ ಬಜೆಟ್ ವಿಷಯವನ್ನು ತೆಗೆದುಕೊಂಡು ಸಭೆ ನಡೆಸಲಾಯಿತು. ಜಮಾ ಖರ್ಚು ವಿಚಾರದಲ್ಲಿ ಅನೇಕ ಚರ್ಚೆಗಳಾದವು. ಡೀಸೆಲ್ ಮತ್ತು ವಾಟರ್ ಸಪ್ಲೈ ಬೇರೆ ವಿಷಯದಲ್ಲಿ ಚರ್ಚೆ ಆದಾಗ ಕೆಲವೊಂದು ನ್ಯೂನತೆ ಕಂಡು ಬಂದಾಗ ನಾವು ವಿರೋಧ ಪಕ್ಷದವರಾಗಿ ಆ ಚರ್ಚೆಯಲ್ಲಿ ಭಾಗವಹಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡಿದಾಗ ಕೆಲವೊಂದು ಅವರು ಆ ವಿಷಯದಲ್ಲಿ ಅವರು ಭಾಗವಹಿಸಿ ಕೆಲವೊಂದು ತಪ್ಪಾಗಿದ್ದವು ಸರಿಪಡಿಸ್ತಕ್ಕಂಥ ವಿಚಾರವನ್ನು ಅವರು ಸಭೆಯಲ್ಲಿ ಹೇಳಿದರು. ಆ ಜೊತೆಯಲ್ಲಿ ಸನ್ಮಾನ್ ಶ್ರೀ ಪ್ರಕಾಶ್ ಗೌಡರು ಉಪಸ್ಥಿತಿ ಇದ್ದರು. ಆ ವೇಳೆಯಲ್ಲಿ ಅವರು ಸಹಿತ ಚರ್ಚೆಯಲ್ಲಿ ಭಾಗವಹಿಸಿ ಕೆಲವು ವಿಷಯಗಳು ಈ ಥರ ಆಗಬಾರ್ದು ಅಂತ ಹೇಳಿದಾಗ ಅದು ಸರಿಪಡಿಸೋದು ನಾವು ಹೇಳಿದರು. 1ರಿಂದ 87 ವಿಷಯದ ಬಗ್ಗೆ ಅನೇಕ ಚರ್ಚೆಗಳು ಸುಮಾರು 4-5 ತಾಸು. ಪ್ರಮುಖವಾಗಿ ವಾರ್ಡ್ನಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಏನಲ್ಲಿ ಈಗಾಗಲೇ UDP ಮತ್ತು ಬೇರೆ ಸ್ಕೀಮಲ್ಲಿ ಈಗಾಗಲೇ ಕೆಲಸಗಳು ಮುಗಿದಿದ್ವು. ಆ ಮುಗಿದಂಥ ಕೆಲಸಗಳು ಮತ್ತು ಅದನ್ನು ಇದು ಟೆಂಡರಲ್ಲಿ ಅಂದ್ರೆ ಈಗಾಗಲೇ ಹಿಂದೆ ಟೆಂಡರ್ ಕರೆದಲ್ಲ ಕೆಲಸ ತೆಗೆದುಕೊಂಡದ್ದು ಮತ್ತು ಅದನ್ನು ಕೆಲಸ ಮಾಡೋಕ್ಕಂತ ಉದ್ದೇಶ ಇಟ್ಕೊಂಡು ಅದು ತೆಗೆದುಕೊಂಡಿದ್ರು. ಅದು ಆ ವೇಳೆಯಲ್ಲಿ ನಮ್ಮ ಸದಸ್ಯರು ಸಂಬಂಧಪಟ್ಟ ವಿಷಯದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಬಂದು ಅವ್ರು ಹೇಳಿದರು, ಈ ವಿಷಯವನ್ನು ಈಗಾಗಲೇ ಮಾಡಿದೆ, ಇದನ್ನು ತಗೊಂಡ್ಕೊಂಡು ಮಾಡಿರಿ, ಅವಶ್ಯಕತೆ ಇದ್ದ ಕೆಲಸವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದಾಗ ಅದರಲ್ಲಿರ್ತಕ್ಕ ಸದಸ್ಯರು ಇಲ್ಲ ಅದು ಮತ್ತೆ ಕೆಲಸ ಮಾಡಿ ಹೋದ್ರಿ ಅಂತ ಹೇಳಿದಾಗ ಅದನ್ನು ಮುಂದಿನ ಒಂದು ಸಭೆಯಲ್ಲಿ ಅವ್ರು ಚೇಂಜ್ ಮಾಡಿ ಸದಸ್ಯರ ಜೊತೆಗೆ ಅದನ್ನ ಸಂಬಂಧಪಟ್ಟ ಸದಸ್ಯರ ಜೊತೆಗೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಮತ್ತೊಂದು ವಿಷಯ ತರ್ತವೆ ಅಂತ ಹೇಳಿ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಹೇಳಿದರು. ಸದಸ್ಯರ ಗಮನಕ್ಕೆ ತರದೆ ಮತ್ತು ಏನು ಒಂದು ಇದು ನಗರಸಭೆ ನಿಯಮಗಳನ್ನು ಗಾಳಿಗೆ ತೂರಿ ಆ ಒಂದು ಕಾಮಗಾರಿ ತೆಗೆದುಕೊಂಡಿದ್ರು. ಆ ವೇಳೆಯಲ್ಲಿ ಭಾಳಷ್ಟು ಚರ್ಚೆಗಳಾದವು. ಆ ಚರ್ಚೆ ಆದಲ್ಲಿ ಕನಿಷ್ಠ 37 ವಿಷಯಗಳು ಚರ್ಚೆ ಆದವು. ಚರ್ಚೆ ಆದ ಅನೇಕ ಚರ್ಚೆಗಳು ಬಂದಾಗ ಹಿರಿಯ ಸದಸ್ಯರು ಮತ್ತು ನಾವೆಲ್ಲ ಸೇರಿ ಆ ವಿಷಯ ಆಕ್ಷೇಪಣೆ ಮಾಡಿದ್ವಿ. ಆದರೂ ಕೆಲವೊಂದು ಉಪಸೂಚನೆ ಕೊಟ್ಟ ವಿಚಾರ ಬಂತು. ಉಪಸೂಚನೆ ಕೊಡೋ ವಿಚಾರ ಬಂದಾಗ ನೀವು ಯಾವ ಉಪಸೂಚನೆ ಕೊಡಬಾರ್ರಿ, ಅದನ್ನು ನಾವು ಬದಲಾಯಿಸ್ಕೊಂಡು ಎಲ್ಲ 37 ವಿಷಯಗಳು ಚೇಂಜ್ ಮಾಡಿಕೊಡ್ತಾವೆ ಅಂತ ಹೇಳ್ತಕ್ಕಂಥ ಪೌರಾಯುಕ್ತರ ಅಧ್ಯಕ್ಷರು ಈಗ ಮತ್ತೊಂದು ಅಜೆಂಡಾದಲ್ಲಿ ಅದನ್ನು ಅಪ್ರೂವ್ ಕೊಟ್ಟು ಈಗಲೇ ಅಜೆಂಡಾ ಮತ್ತೊಂದು ಹೊರಡಿಸಿದ್ದಾರೆ. ಜೊತೆಯಲ್ಲಿ ಮುಂದುವರೆದ ವಿಷಯದಲ್ಲಿ ನಾವು ಈಗ ಪ್ರಮುಖವಾಗಿ ನಾವೇನು ಅಭಿವೃದ್ಧಿ ವಿಷಯದಲ್ಲಿ ನಾವು ತಕರಾರು ಮಾಡಬಾರ್ದು ಅಂತ ಉದ್ದೇಶ ಇದ್ದಿಲ್ಲ. ಆದರೂ ಸಹಿತ ಕೆಲವೊಂದು ಮಾರ್ಪಾಡು ಮಾಡ್ತಾ ಅಂತ ನಾವೆಲ್ಲರೂ ಒಪ್ಪಿಕೊಟ್ವಿ. 66ನೇ ವಿಷಯ ಬಂದಂಥ ವಿಷಯದಲ್ಲಿ ವಿಶೇಷವಾಗಿ FPS ಜಾಗದಲ್ಲಿ ಹಿಂದೆ ಸುಪ್ರೀಂ ಕೋರ್ಟು ಅನೇಕ ಸಂದರ್ಭದಲ್ಲಿ ತೀರ್ಪು ಕೊಟ್ಟಿದೆ. FPS ಜಾಗ ಆಗಲಿ ಮತ್ತು ಪಾರ್ಕ್ ಜಾಗದಲ್ಲಿ ಕಟ್ಟಡ ಕಟ್ಟಲ್ಲ ಅಲ್ಲಿ ಯಾವುದೇ ಕಾರಣಕ್ಕೆ ಮತ್ತು ಅಡಿಪೆ ಹಾಕಬಾರ್ದು ಅಂತೇಳಿ ಈಗಾಗಲೇ ಅನೇಕ ತೀರ್ಪುಗಳು ಬಂದವು. ಅದನ್ನು ಕಡೆಗಣಿಸಿ ಒಂದು ಯುದ್ಧ ಸ್ಮಾರಕ ಕಟ್ಟಬೇಕಂತೇಳಿ ಮಿನಿ ವಿಧಾನಸೌಧ ತಹಶೀಲ್ದಾರ್ ಆಫೀಸರಿಗೆ ಆ ವಿಷಯ ಅಡ್ಡಾಡಿ ತಗೊಂಬಂದರು. ನಾವೇನು ಹೇಳಿದ್ವಿ, ಆ ಸ್ಮಾರಕ ಕಟ್ಟಬೇಕೆ ನಾವು ವಿರೋಧಲ್ಲ, ಅದನ್ನು ಬೇರೆ ಕಡೆ ಕಟ್ಟಿ ಅಲ್ಲಿ FPS ಜಾಗಕ್ಕೆ ಕಟ್ಟಕ್ಕೆ ಬರಲ್ಲ ಮತ್ತು ಅಲ್ಲಿರ್ತಕ್ಕಂಥ ಜನಸಾಂದ್ರತೆ ಮತ್ತು ಅಲ್ಲಿ ಸಿದ್ದೇಶ್ವರ ಸುಮಾರು 200-300 ವರ್ಷ ತೇರು ಅಲ್ಲಿ ಹೊರಡೋದು ಮತ್ತು ಅಲ್ಲಿ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಅನೇಕ ಸಂದರ್ಭದಲ್ಲಿ ವೆಹಿಕಲ್ಗಳು ನಿಲ್ಲಿಸೋಕ್ಕೆ ಜಾಗ ಮತ್ತು ಅನೇಕ ಪ್ರತಿಭಟನೆಗಳು ಮತ್ತು ಅನೇಕ ಕಾರ್ಯಕ್ರಮ ಅಲ್ಲಿ ತಹಸೀಲ್ದಾರ್ ಹಮ್ಮಿಕೊಂಡಾಗ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾಮಿನೇಷನ್ ಮಾಡೋಕ್ಕೆ ಬಂದಾಗ ಯಾವುದೇ ಎಲೆಕ್ಷನ್ ಬಂದಾಗ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅದನ್ನು ನಾವು ಸಂಬಂಧಪಟ್ಟ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸುವಂತ ಹೇಳ್ತಕ್ಕಂಥ ಅಧ್ಯಕ್ಷ ಮತ್ತು ಹೇಳಿದರು. ಆದರೆ ಅದನ್ನು ಮೀರಿ ಮತ್ತು ಅವರು ವಿಷಯ ಪಾಸ್ ಮಾಡ್ಕೊಂಡು ಇದನ್ನು ಶಾಸಕರಾದ ಪ್ರಕಾಶ್ ಗೌಡರೇ ಸೂಚನೆ ಮಾಡ್ಯಾರ ಅಂತ ಹೇಳಿ ಅದನ್ನು ಅಜೆಂಡಾದಾಗ ನಮೂದು ಮಾಡಿದ್ದಾರೆ, ತರವನ್ನು ಮಾಡಿದ್ದಾರೆ. ಅದು ನಮಗೆ ಆ ವಿಷಯ ಬಿಟ್ಟು ಭಾಳಷ್ಟು ನಮಗೆ ಸಾರ್ವಜನಿಕ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಅದು ವಿರೋಧ ಮಾಡ್ಬೇಕಂತ ವಿಚಾರ ಇದ್ದಿಲ್ಲ. ಅದು ಬೇರೆ ಕಡೆ ಬದಲಾವಣೆ ಮಾಡಬೇಕು ಮತ್ತು ಕಾನೂನು ಬಾಹಿರವಾಗಿ ಮಾಡಿದರೆ ನಮಗೆ ಗೊತ್ತೊಂದ ಜಿ ಶಿವಣ್ಣ ಅಧ್ಯಕ್ಷತೆಯಲ್ಲಿ ಸುಮಾರು 1989-90 ಸಾಲಿನಲ್ಲಿ ಲಾಲ್ಬಾಗ್ ಶಾಸ್ತ್ರಿ ಪಾರ್ಕ್ನಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ರು. ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಆಗ್ತ ಸಂದರ್ಭದಲ್ಲಿ AB ಪಾಟೀಲ್ ಅಂತ ಒಬ್ಬ ವ್ಯಕ್ತಿಗಳು ಅವರು PL ಹಾಕಿ
ಹೈಕೋರ್ಟ್ವರೆಗೆ ಹೋಗಿ ಡಬಲ್ ಬೆಂಚ್ನಾಗ ಆರ್ಡರ್ ಆಗ್ತದೆ. ಆರ್ಡ್ರ್ ಎಲ್ಲ ಸದಸ್ಯರಿಗೆ ಕನಿಷ್ಠ 3,20,000 ಆರ್ಡ್ರದಾಗ ಸುಮಾರು 10-15 ವರ್ಷ ಮಟ್ಟ ಸಾಮಾನ್ಯ ಬಡವ ಸದಸ್ಯ ಇದ್ದ ಆ ಟೈಮಲ್ಲಿ ಸುಮಾರು ಒಂದು 8-10 ವರ್ಷ ಮಟ್ಟ ಅದನ್ನು ಭಾಳಷ್ಟು ಅಲ್ಲಿ ಕೋರ್ಟಿಗೆ ಅಡ್ಡಾಡಿ ಹಳೆದಾಡಿ ಸಾಕಾಗಿ ಕೊನೆ ಗಳಿಗೆಯಲ್ಲಿ ಅದ್ರಾಗೊಬ್ಬರು ಎಕ್ಸ್ಪರ್ಟ್ ಆಗಿಬಿಟ್ರು ಕುಮರಪ್ಪ ಜನವರಂತೆ. ಅಂಥ ಸಂದರ್ಭ ಬರಬಾರ್ದಂಥ ವಿಚಾರಕ್ಕೆ ಅಧ್ಯಕ್ಷರ ಕಮಿಷನ್ ಸಹಿತಾನೆ ಅದನ್ನು ಕಡೆಗಣಿಸಿ ಅವರು ಆ ವಿಷಯ ತೆಗೆದು ಪಾಸ್ ಮಾಡ್ಕೊಂಡ್ರೆ ಆ ಜೊತೆಯಲ್ಲಿ ಮುಂದುವರೆದ ವಿಷಯ ಬಂದು 87 ವಿಷಯಗಳು ಬಂದು ಪ್ರಮುಖವಾಗಿ 88 ವಿಷಯ ಕೈ ಇಟ್ಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ವಿಷಯ ಸ್ಟ್ಯಾಟಿಕ್ ಕಮಿಟಿ ಅಂದರೆ ಸ್ಥಾಯಿ ಸಮಿತಿ ರಚನೆ ಮಾಡತಕ್ಕಂಥ ವಿಷಯ ಬಂದಾಗ ಆ ವಿಷಯದಲ್ಲಿ ಅಧ್ಯಕ್ಷರಾಗಲಿ ಮತ್ತು ಸಂಬಂಧಪಟ್ಟ ಹಿರಿಯ ಸದಸ್ಯರು ಆ ಒಂದು ವಿಷಯ ತೆಗೆದುಕೊಂಡು ಬಂದಾಗ ಅವ್ರ ಸಂಖ್ಯೆಗಳು ನೋಡ್ಕೋಬೇಕಾಗತ್ತೆ. ಅದು ನೋಡಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ 11 ಸದಸ್ಯರುಗಳು ಇಂಥ ಸದಸ್ಯರುಗಳು ನಾವು ಇದು ಮಾಡ್ತಾ ಇದ್ದೀವಿ ಸ್ಟ್ಯಾಟಿಕ್ ರಚನೆ ಮಾಡೋಕ್ಕೆ ಹೇಳ್ತೇವೆ ಅಂತೇಳಿ ಅವ್ರ ಹೆಸರು ಕೂಗಿದಾಗ ಅದು ಸಂಬಂಧಪಟ್ಟ ಒಬ್ಬ ಉಚ್ಚಪ್ಪ ಮೇಂಡರ್ ಅಂತ ಹೇಳಿದರೆ ಅದು ಮೊದಲು ಹೇಳಿದರು ಸೂಚಕರಾಗಿ ಸೂಚನೆ ಕೊಟ್ಟರು. ನಂತರ ಇನ್ನೊಬ್ಬರು ಸದಸ್ಯರು ಅದು ಮೊದಲು ಹೇಳಿದರು. ಅವಾಗ ಹಿಂದಿರ್ತಕ್ಕಂಥ ವಿಷಯದಲ್ಲಿ ನಾವು ವಿರೋಧ ಪಕ್ಷ ನಮ್ಮ ಕೆಲಸ ಏನಪ್ಪ ಅಂದರೆ ನಮ್ಮ ಒಂದು ಸಂಖ್ಯೆ ಹೆಚ್ಚಿಗಿತ್ತು, ಅವ್ರ ಸಂಖ್ಯೆ ಕಡಿಮೆ ಇದ್ದಾಗ ನಾವು ಶ್ರೀ ಪ್ರಕಾಶ್ ಗುಡಿಕಟ್ಟಿ ಅವರು ಅದನ್ನೆಲ್ಲ ಮನಗಂಡು ತಮ್ಮ ಒಂದು ಸದಸ್ಯರಲ್ಲಿ 9 ಜನನ ಸದಸ್ಯಗಳನ್ನ ರಚನೆ ಮಾಡಿ ಅಧ್ಯಕ್ಷರಿಗೆ ಏನು ಹೇಳಿದ್ವಿ, ನಮ್ಮದು ಸೂಚನೆ ಐತಿ ಈ 11 ಜನನ 9 ಜನನ ನಾವು ಆಯ್ಕೆ ಮಾಡ್ಕೊಂಡವಿ, ನೀವು ಇದನ್ನು ಒಪ್ಪಿಕೊಡ್ರಿ ಅಂತ ಕೇಳಿದಾಗ ಅಧ್ಯಕ್ಷರು ಆಲ್ರೆಡಿ ಅನುಮೋದನೆ ಸೂಚಕರು ಕೊಟ್ಲಂತ್ರ ಅಲ್ಲಿಗೆ ಅವ್ರದ್ದು ಕ್ಲಿಯರ್ ಕಟ್ ಆಯ್ತು. ನಂತರ ನಾವು ಕೊಟ್ಟಂಥ ವಿಷಯದಾಗ ಅವರು ಇದು ಸಂಖ್ಯೆ ಎಣಿಸ್ಬೇಕಾಯ್ತು. ಅದು ಯಾವಾಗ ಅವರಿಗೆ ಸಂಖ್ಯೆ ಬರೆದ ಮತ್ತು ಒಳ್ಳೆ ಇದ್ರ ಪ್ರಯತ್ನ ಮಾಡಿದಾಗ ನಮಗೆ ರೂಲಿಂಗ್ ಕೊಟ್ಟಿದ್ದಾರೆ, ರೂಲಿಂಗ್ ಕೊಟ್ಟವ್ರಿಗೆ ಅಧ್ಯಕ್ಷರ ಅಂತ ಕೇಳಿದಾಗ ಅವರಿಗೆ ಅಮೂಲ್ಯವಾದ ಕುರ್ಚಿ ಅದು ನಗರಸಭಾ ಅಧ್ಯಕ್ಷರ ಸಭಾಪತಿ ಮತ್ತು ನ್ಯಾಯಾಧೀಶ ಇದ್ದಾಗ ಅವ್ರು ಜಡ್ಜ್ಮೆಂಟ್ ಕೊಡೋಕ್ಕೆ ಅದನ್ನು ನಾವು ಎಲ್ಲರ ಸಂಖ್ಯೆ ಪರಿಪರಿ ಕೇಳಿದ್ವಿ. ಅದು ಸಂಬಂಧಪಟ್ಟಾಗ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಸಂಬಂಧಪಟ್ಟ ಪೌರತ್ರು ಇದ್ರು ಉಪಸ್ಥಿತಿದ್ರು. ಆ ವಿಡಿಯೋಲಿ ಅವರು ನಮಗೆ ಕಡೆಗಣಿಸಿ ಇನ್ನು 3 ದಿವಸದಾಗ ಅದನ್ನ ನಾವು ವಿಷಯ ತರ್ತಾವ ಅಂತ ಹೇಳಿಬಿಟ್ಟು ಹೋದರು. ನಾನು ಮಲ್ಲೇ ಕೂತ್ಕೊಂಡ್ವಿ. ನಾವು ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡಿ ನಮ್ಮಲ್ಲಿ ಅನ್ಯಾಯ ಆಗೈತೆ ಬಂದು ಪ್ರತಿಭಟನೆ ಬಗ್ಗೆ ಬಂದು ತಮ್ಮ ಒಂದು ಸಮಕ್ಷಮದಲ್ಲಿ ನಾವು ಅವತ್ತು ವಿಡಿಯೋ ಇದನ್ನ ಪ್ರೆಸ್ ಮೀಟ್ ಕರೆದು ಅದನ್ನು ನಮ್ಮ ಒಂದು ಅನ್ಯಾಯದ ಬಗ್ಗೆ ನಾವು ಧ್ವನಿ ಬಂದಂತ ಅಂತ ಹೇಳಿದ್ವಿ. ಅದು ನಾವು ಅದೆಲ್ಲ ಪ್ರಕಟಣೆ ಮಾಡಿದ್ವಿ. ಆ ಜೊತೆಯಲ್ಲಿ ಮತ್ತೊಂದು ಈಗ ಏನು ಮಾಡಿದಾರೆ ಅಂದ್ರೆ ಅದನ್ನು ಬಿಟ್ಟು ಕೆಲವೊಂದು ಏನು ಅಪ್ರೂವ್ ಬಿಡೋಲ್ಲ ಅದನ್ನು ನಾವೇನು ಅವತ್ತು ಚರ್ಚೆದ ಭಾಗವಹಿಸಿ ವಿರೋಧ ಮಾಡಿದ್ವಿ. ಅವೆಲ್ಲ ಕಡೆಗಿಸಿ ಸರ್ವಾನುಮತದಿಂದ ಒಪ್ಪಿಕೊಟ್ರು ಅಂತೇಳಿ ತಪ್ಪು ನಮೂದು ಮಾಡಿದ್ದಾರೆ. ಆ ಜೊತೆಯಲ್ಲಿ ಆ ಸ್ಮಾರಕ ವಿಷಯದ ನಾವು ಎಷ್ಟು ದೊರೆಯಿದ್ವಿ ಅದಕ್ಕೂ ತಪ್ಪು ಕೊಟ್ಟಿದ್ದಾರೆ. ನಂತರ ವಿಶೇಷವಾಗಿ ಸದಸ್ಯರು ಕಡಿಮೆ ಇದ್ದಾಗ ಹೊರ ಬಂದು ಮತ್ತೊಂದು ಟೈಮ್ ಮೀಟಿಂಗ್ ಮಾಡಿ ನಾವು 14 ಜನ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಅಡಿಗೆ ಭಾಗವಹಿಸಿದಾಗ ಪ್ರಕಾಶ್ ಗೌಡರು ಹೊರಗಿದ್ದಾರೆ, ಸಸರ ಮುಲ್ಲಾ ಅಂತೇಳಿ ಅವರು ಹೊರಗಿದ್ರು, ನಮ್ಮ ಯಾರಂತಂದ್ರೆ ಸೌದಾಗರ್ ಅಂತ ಹೊರಗಿದ್ದಾರೆ. ಅವರೆಲ್ಲ ಇದನ್ನು ತೋರಿಸಿಲ್ಲ. ಲಾಸ್ಟ್ ಅವರು ತಮ್ಮ ಅನುಕೂಲಕ್ಕೆ 14 ಜನ ಅಂತ ತೋರಿಸಿದ್ದಾರೆ. ಅವ್ರು ಮತ್ತೊಂದು 2-3 ಬರೋದಾರ ಅವರು ಇಂಥ ಹೊರಗಿರ ಅಂತೇಳಿ. ಆ ಕಾರಣಕ್ಕಾಗಿ ಅವ್ರ ಕಾನೂನಿಗೆ ಏನು ಎಷ್ಟು ಆಗ್ತದೆ ತಪ್ಪಾಗ್ತಂತೇಳಿ ಅವ್ರು ಸರಿಯಲ್ಲಿ ಅವರಿಗೆ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಕಮಿಷನ್ ಹೇಳ್ಬೇಕಾಯ್ತು, ಹಿರಿಯರು ಹೇಳಕ್ಕೆ ಹೇಳಿಲ್ಲ. ಇದೆಲ್ಲ ನಾವು ಪೂರ್ತಿ ಸವಿಸ್ತರವಾಗಿ ಈಗಾಗಲೇ ಸಂಬಂಧಪಟ್ಟ PDO ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮತ್ತು ಡಿವಿಷನ್ ಕಮಿಷನರ್ಗೆ ನಾವು ಇದು ಕಂಪ್ಲೇಂಟ್ ಮಾಡಿ ಮತ್ತು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೇವೆ. ಇವ್ರು ಎಲ್ಲಿ ಕೋರ್ಟ್ಗೆ ಹೋಗ್ತಾರೆ ಗೊತ್ತಾಗಿ ಅವರು ಮೊದಲ ಜಾಣಮೆಯಿಂದಲೇ ಕೇವಿಟ್ಟು ನಮ್ಮೆಲ್ಲ 13 ಜನ ಕೇವಿಟ್ಟು ಕಳಿಸಿದ್ದಾರೆ. ಯಾವಾಗ ಕೇವಿಟ್ಟು ಕಳಿಸ್ತಾರಂದ್ರೆ ಕೊಲೆ ಅಪರಾಧಿ ನಾ ತಪ್ಪಡೆ ಗೊತ್ತಾಗ ನಾನು ಒಳಗಿನ ಮರವದಿಪ್ಪ ಅಂತೇಳಿ ತನ್ನ ಮಾನವ ಉಳಿಸಲಿಗೆ ಕೇಳಿಡ್ತಾರೆ ಸ್ವಲ್ಪ ಪದ್ಧತಿಗಳು ಅದರ ಮೇಲೆ ಕೇಳಿಟ್ಟು ಹಾಕಿದ್ದಾರೆ. ಈಗ ಅದನ್ನೆಲ್ಲ ತಾವು ತಮ್ಮ ಇದರಲ್ಲಿ ಇದನ್ನೆಲ್ಲ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಈ ಜಿಲ್ಲೆ ತಕ್ಕಂಥ ಹೆಡ್ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಈ ಮಾಧ್ಯಮ ಮುಖಾಂತರ ನಿಮ್ಮ ಇದ್ರ ಮೀಡಿಯಾ ಮುಖಾಂತರ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ನಾನು ಮಾತನಾಡ್ತೇನೆ. 20ನೇ ತಾರೀಕು ಆದಂಥ ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ನನ್ನ ವಾರ್ಡಿಗೆ ಸಂಬಂಧಪಟ್ಟಂಗೆ ನಾನು ನನ್ನ ವಾರ್ಡ್ನಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡಿ ಯಾವ್ಯಾವ ಗಟರು ಇದೆ ಮಾಡಲಿಕ್ಕಿದೆ, ಯಾವುದು ದುರಸ್ತಿಯಾಗಿದೆ ಅದನ್ನು ತೋರಿಸಿದ್ರು ಸಹಿತ ಚೆನ್ನಾಗಿರೋವು ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಗಟರ್ಗಳನ್ನ ಮತ್ತೆ ಅವರು ಇಲ್ಲಿಗೆ ಟರಾವಲ್ಲಿ ಇಟ್ಟಿದ್ದಾರೆ. ಅದನ್ನು ಮತ್ತೆ ನಾವು ಮೀಟಿಂಗಲ್ಲಿ ಅದನ್ನು ಬೇಡ ಅದು ಬಿಟ್ಟು ಬೇರೆ ಆಗ್ತೀವಿ ಅಂದಾಗ ಅದು ಒಪ್ಕೊಂಡು ಆಯಿತು ಟರಾವಲ್ ಚೇಂಜ್ ಮಾಡಿ ಚೇಂಜ್ ಆಫ್ ವರ್ಕ್ ಅಂತ ಮಾಡಿ ನಾವು ಆಗ್ತೀವಿ ಅಂತ ಹೇಳಿದ್ರು ಸಹಿತ ಮತ್ತು ಮೊನ್ನೆ ಬಂದಂಥ ಮಂಡಿಸಿದಂಥ ಟರಾವಲ್ಲಿ ಅದೇ ಕಾಮಗಾರಿಯನ್ನು ಹಾಕಿದ್ದಾರೆ. ಅದಕ್ಕೆ ನಮ್ಗೆ ವಿರೋಧ. ಎಲ್ಲರಿಗೂ ನಮಸ್ಕಾರಗಳು. ನಾನು 5ನೇ ವಾರ್ಡಿನ ಮೆಂಬರು. ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಒಂದು ಕಾಮಗಾರಿ ಹಾಕಿದ್ದಾರೆ.
ಅದು 19,30,000 ರೂಪಾಯಿದು. ಅದು ನನಗೆ ಕೇಳಿಲ್ಲೇ ಇಲ್ಲ. ಅವ್ರಿಗೆ ಬೇಕಾದಂತೆ ಹಾಕಿದ್ದಾರೆ. ನಾನು ಕೊಟ್ಟ ಅರ್ಜಿ ಒಳಗೆ ತೊಗೊಂಡಿಲ್ಲ ಅವರು. ಆಮೇಲೆ ನಮ್ಮ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿದ್ರು, ಅದನ್ನು ಅವರು ಕೊಟ್ಟರೆ ಅವ್ರದ್ದು ತೊಗೊಂಡಿಲ್ಲ. ಅವ್ರಿಗೆ ಯಾವ್ದು ಮನಸ್ಸಿಗೆ ಬಂದೈತೆ ಅದನ್ನು ತೊಗೊಂಡಿದ್ರೆ. ಅದು ರೋಡೆಲ್ಲ ಚೆನ್ನಾಗಿದೆ. ಆ ರೋಡನ್ನ ಇನ್ನೂ 2 ವರ್ಷ 3 ವರ್ಷ ಹೋದರೂ ಆ ರೋಡ್ ಏನಾಗಲ್ಲ, ಚೆನ್ನಾಗಿದೆ. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಪ್ಯಾಚೇಜ್ ಇದೆ, ಅದನ್ನು ತೊಗೊಳ್ಬೇಡ್ರಿ ಸರ. ಇದನ್ನು ನಮ್ಮ ಸೇವಲ ಪಾರ್ಕ್ ಹತ್ರ ಭಾಳ ತುಂಬ ಹಾಳಾಗಿದೆ ರೋಡು, ಅದನ್ನು ತೊಗೊಳ್ರಿ. ಆಮೇಲೆ ರೈನ್ಬೋ ಸ್ಕೂಲ್ ಹಿಂಭಾಗ ಅಲ್ಲಿ ರೋಡೆಲ್ಲ ಜನರಿಗೆಲ್ಲ ತುಂಬ ತೊಂದರೆ ಐತಿ, ಅದನ್ನು ತೊಗೊಳ್ರಿ ಅಂತ ನಾನು. ಇಲ್ಲ ನಾವು ಅದನ್ನೇ ತೊಗೊತೀವಿ ಅಂತಂದೇಳಿ ಆಮೇಲೆ ಈ ಸಭೆಯಲ್ಲೆಲ್ಲ ನಾವೆಲ್ಲ ಸುಮ್ಮನೆ ಎಲ್ಲರೂ ಪ್ರಕಾಶ್ ಗುಡಿಕಟ್ಟಿ, ಪ್ರಕಾಶ್ ಪೂಜಾರು, ಆಮೇಲೆ ಹತ್ತಿ ಮಿಸ್ಸು, ಆಮೇಲೆ ಪ್ರಭಾ, ಆಮೇಲೆ ರೂಪಾ ಎಲ್ಲ ನಾವು ಇಲ್ಲಿ ಕುಂತಂಥ 13 ಜನನೂ ಎಲ್ಲ ನಾವು ವ್ಯಕ್ತಪಡಿಸಿದ್ವಿ, ಅದನ್ನು ವಿರೋಧ ಮಾಡಿದ್ವಿ. ಆದರೂ ಕೂಡ ಮತ್ತು ಮಂಜೂರಿ ಮಾಡಿ ಅದನ್ನು ಮತ್ತು ಯಥ ಪ್ರಕಾರ ಟವರ್ನಲ್ಲಿ ಪಾಸ್ ಮಾಡಿ ಅದನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ವಿರೋಧವಾಗಿದೆ. ತಿಳುವಳ್ಳಿ ಅಂತ ಯಾವುದೇ ಒಂದು ವಿಚಾರಗಳು ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಬೇಕಾಗಿತ್ತು ನಗರದಲ್ಲಿ. ನಾನು ಕೇಳಿದ್ದು PWDಯಿಂದ ವರ್ಕ್ ಮಾಡೋಕ್ಕೆ ಬರಲ್ಲ ಇದು ಶಾಲೆಗಳಿಗೆ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂದುವರೆದ ಕಾಮಗಾರಿ ಅಂತ ಫ್ಲೇವರ್ಸ್ ತಗೊಂಡಿದ್ದಾರೆ. ಮಕ್ಕಳನ್ನು ರೂಪಿಸುವಂಥ ಸಮಾಜಕ್ಕೆ ನಿರ್ಮಾಣ ಮಾಡುವಂಥ ಸರ್ಕಾರಿ ಶಾಲೆಗಳಿಗೆ ಇವರಿಗೆ ಮಾನ್ಯತೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಂಪೌಂಡು ಫ್ಲೇವರ್ಸ್ ಹಾಕುವಂಥ 18 ನಂಬರ್ ಶಾಲೆ, ಅಲ್ಲಿ ಹೇಳೋರು ಮಕ್ಕಳು, ಅಲ್ಪಸಂಖ್ಯಾತರು, ಆಮೇಲೆ ಒಂದು ತಳಮಟ್ಟದಂಥ ಮಕ್ಕಳು ಶಾಲೆ ಕಲಿಯಾಗಿರ್ತಾರೆ, ಅವರಿಗೆ ಅವಕಾಶ ಕೊಡ್ತಾ ಇಲ್ಲ ಇವರು ವೈಯಕ್ತಿಕ ತಮ್ಮ ಯಾವುದೇದು ಅನುಕೂಲ ಐತಿ, ಯಾವುದೇ ಒಂದು ಕಾಮಗಾರಿ ತೊಗೊಂಡು ತಮ್ಮ ಅನುಕೂಲಕ್ಕೆ ತಮ್ಮ ವ್ಯವಸ್ಥೆಗೆ ಈ ಪಾರ್ಟ್ವಲ್ ಅಂತ, ಅದು ಕಣ್ಣಿಗೆ ಕಾಣಲಿನಂಥ ಪಾರ್ಟ್ವಲ್, ಕಣ್ಣಿಗೆ ಯಾವ ಪಾರ್ಟ್ವಲ್ಲು ಒಂದು ಹೋಲು ತುಂಬಿಲ್ಲ, ಆದರೆ ಪಾರ್ಟ್ವಲ್ ತುಂಬಿದ್ದೀವಿ ಅಂತೇಳಿ ಈ ಥರ ಹಲವಾರು ವರ್ಕ್ಗಳನ್ನ ತಗೊಂಡಾರ, ತಮ್ಮ ಅನುಕೂಲಕ್ಕೆ ತಗೊಂಡಾರ. ಇದು ಅನುಕೂಲಕ್ಕೆ ಆಗಬಾರ್ದು. ನಗರಸಭೆ ದುಡ್ಡು, ಸಾರ್ವಜನಿಕರ ದುಡ್ಡು ಉಪಯೋಗ ಆಗಲಿದ್ದಂಗೆ ತಮ್ಮ ಅನುಕೂಲಕ್ಕೆ ವ್ಯವಸ್ಥೆಗೆ ಇವ್ರು ಬಳಸ್ಯಾರ. ಇದು ಸಂಪೂರ್ಣ ನಾವು ವಿರೋಧ ಮಾಡ್ತೀವಿ 87 ವಿಷಯನೂ ಕೂಡ. ನಮಸ್ಕಾರ. ಏನು ಈಗಾಗಲೇ ಸದಸ್ಯರು ಎಲ್ಲ ಹೇಳಿದ್ದಾರೆ, 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು ಏನು ಸಾಮಾನ್ಯ ಸಭೆ ನಡೆದಿತ್ತು, ಅದರಲ್ಲಿ ನಮ್ಮ ಅಭಿಪ್ರಾಯ ಏನಿತ್ತು, ಅಲ್ಲ ಅಧ್ಯಕ್ಷರು ಕಮಿಷನರು ಏನು ಹೇಳಿದರು ಅಂತ ಈಗಾಗಲೇ ಈ ಕೂತಿರೋ ಸದಸ್ಯರೆಲ್ಲ ಹೇಳಿದ್ದಾರೆ. ಈಗ ನಾನು ಆ ಜಾಗದಲ್ಲಿ ಕುಂತು ಬಂದಿದ್ದರಿಂದ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಏನೇ ಮಾಡಲಿ ನಾವು ಮೀಟಿಂಗಲ್ಲಿ ನಗರಸಭೆಯಲ್ಲಿ ಏನೇ ಒಂದು ಮಾಡಿದ್ರು ಸಹಿತ ಅದಕ್ಕೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಂತ ಮಾಡಲೇಬೇಕು. ಅಂತೂ ಅದು ದೊಡ್ಡ ಸಾಮಾನ್ಯ ಸಭೆ 100 ವಿಷಯ ಮಂಡಿಸಿದ್ದಾರೆ ಅಂದರೆ ಪ್ರತಿಯೊಂದು ಒಬ್ಬರನ್ನ ಯಾರು ಕಂಪ್ಯೂಟರ್ ಆಪರೇಟರ್ ನಮ್ಮಲ್ಲಿ ಇದ್ದಾರೆ, 4 5 ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಅವರೊಬ್ಬರನ್ನ ಕೂತು ಬರೆಸ್ಬೇಕಿತ್ತು. ಯಾಕಂದರೆ ಒಂದೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು, ಏನು ಅಭಿಪ್ರಾಯ ಬರುತ್ತೆ ಏನು ಅಂತೇಳಿ ನಾನು ಎಲ್ಲ ವಿಷಯಗಳನ್ನು ಬರೆಸ್ತಾ ಇದ್ದೆ. ಪ್ಲಸ್ ಟರಾವುನಲ್ಲಿ ಏನು ಅಭಿಪ್ರಾಯಗಳು ಬರ್ತಿದ್ದು ಅದನ್ನೆಲ್ಲ ಓದ್ತಾ ಇದ್ದೆ. ಪ್ರತಿಯೊಂದು ಲೈನ್ ಓದಿ ಏನು ತಪ್ಪಾಗಿದೆ ಅಂತ ಎಲ್ಲ ನೋಡಿ ಸೈನ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಇರೋಂಥ 87 ವಿಷಯದಲ್ಲಿ ಟರಾವ್ ನಮ್ಗೆ ಏನು ಕಳಿಸಿದ್ದಾರೆ ಮೊನ್ನೆ ಮೀಟಿಂಗು, ಅದರಲ್ಲಿ ಯಾವುದು ನೋಡಿದ್ರು ಸಹಿತ ಎಲ್ಲವನ್ನು ಸರ್ವಾನುಮತದಿಂದ ಟರಾವಿಸಲಾಗಿದೆ ಅಂತ ಕಾಣಿಸಿದ್ದಾರೆ. ಯಾರ್ಯಾರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಏನು ಒಂದೂ ಕಾಣಿಸಿಲ್ಲ. ಅದರಲ್ಲಿ ನಾವು ಸದಸ್ಯರಾಗಿ ಏನು ಉಪಯೋಗ? ನಮ್ಮ ಅಭಿಪ್ರಾಯಗಳನ್ನು ಹಂಚ್ಬಾರ್ದು. ಈಗ ನಾವು ಒಬ್ಬರು ಜನಪ್ರತಿನಿಧಿ, ನಮ್ಮ ತಾಲೂಕಿಗೆ ಜನ ನಮ್ಮನ್ನು ಕೇಳ್ತಾರೆ, ನೀವು ಮಾತಾಡೋದು ಏನು ಬಂದ್ರಿ ಅಂತ ಹೇಳಿ. ಹೀಗಾಗಿ ಏನೇ ಆಗಲಿ ಟರಾವ್ ಅಂದರೆ ನಮ್ಮ ರಾಣೆಬೆನ್ನೂರು ನಗರಸಭೆಯಲ್ಲಿ ಇರೋಂಥ ಟರಾವಿಗಿರೋ ಬೆಲೆ ನನಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಅಷ್ಟು ನೀಟಾಗಿ ನಡೀತಾ ಇದೆ ಪ್ರೊಸೀಡಿಂಗ್ಸ್ ಎಲ್ಲ. ಆದರೆ ಮೊನ್ನೆ ನಡೆದಿದ್ದು ಇದರಲ್ಲಿ ಯಾಕೆ ಹಿಂಗೆ ಮಾಡಿದ್ದಾರೆ ಏನು ಅಂತ ನಮಗೆ ಇದುವರೆಗೂ ಬಗೆಹರಿದಿಲ್ಲ. ಟರಾವ್ ಅಂದರೆ ವಿರೋಧನ, ಯಾಕಂದ್ರೆ ಅವರೆಲ್ಲ ತಪ್ಪು ಬರೆದಿದ್ದಾರೆ. ಟರಾವ್ ಅಂದರೆ ನಾವು ಏನು ಮಾತಾಡ್ತೀವಿ, ಈಗ ಯಾವುದೋ ಒಂದು ವಿಷಯ ಬಂತು ಅಂದ್ಕೊಳ್ಳಿ, ನಾನು ಏನು ಹೇಳ್ತೇನೆ ಅದ್ರ ಬಗ್ಗೆ ಅದನ್ನೆಲ್ಲ ಪ್ರತಿಯೊಂದು. ಈಗ ನನ್ನದೇ ವಾರ್ಡು 1ನೇ ವಾರ್ಡಲ್ಲಿ ಕ್ರಿಶ್ಚಿಯನ್ದು ಇದು ಬಂದಿದ್ದಾರೆ, ಸ್ಮಶಾನಕ್ಕೆ ಹೋಗೋ ರೋಡು ಚರಂಡಿ ಆಗಬೇಕು ಅಂತೇಳಿ. ಈಗ ನಾನು ಅವತ್ತು ಎದ್ದಿದ್ರೆ ಮಾತಾಡಿದೆ, ನಾನು ಅಧ್ಯಕ್ಷ ಇದ್ದಾಗೆ ಅದನ್ನು ಮಾಡೋಕ್ಕೆ ಹೋಗಿದ್ದೆ. ಆ ಕಡೆ ಈ ಕಡೆ ಬಂದವರೆಲ್ಲ ಗಲಾಟೆ ಮಾಡಿ ಅದು ನಿಲ್ಲಿಸಿದ್ರು. ಯಾಕಂದರೆ ನಾವು ಇಲ್ಲಿ ಹಾಗೆ ಬಿಟ್ಟಿದ್ವಿ, ಆಫ್ಸರ್ ಬಿಟ್ಟಿದ್ವಿ, ನೀವು ಅದು ರೋಡ್ ಮಾಡೋಕ್ಕೆ ಕೊಡಲ್ಲ ಅಂತಲೇ ಹೇಳಿದ್ರು. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಆಮೇಲೆ ಸ್ಮಶಾನಕ್ಕೆ ಅಂತಲೇ ನಮ್ಮಲ್ಲಿ SFC ಫಂಡ್ ಇದೆ, ಅದಕ್ಕೆ ನಗರಸಭೆ ಅನುದಾನ ಯಾಕೆ ಇಡ್ತೀರಾ, ನೀವು ತೊಗೊಳ್ಳೇಬೇಕು ಅಂತ ಹೇಳಿದರೆ SFC ರ್ಯಾಂಕ್ ತೊಗೊಳ್ರಿ. ನಾನು ಇದ್ದಾಗೆ ಅದು ಮಾಡೋಕ್ಕೆ ಹೋಗಿದ್ದೆ, ಅವಾಗೇ ಇದೆಲ್ಲ ಇದೆ, ನಾನು ಕರೀರಿ ಬರ್ತೀನಿ, ಅಲ್ಲಿ ಜನ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಇದನ್ನೆಲ್ಲ ಮುಂದಿನ ಮೀಟಿಂಗಿಗೆ ನಿಮ್ಗೆ ಕರ್ಕೊಂಡು ಹೋಗಿ ಬಗೆಹರಿಸಿ ಆಮೇಲೆ ಮುಂದಿನ ವಿಷಯಕ್ಕೆ ಇಡೋಣ ಅಂತ ಹೇಳಿದರು. ಆದರೆ ಇಲ್ಲಿ ಸರ್ವಾನುಮತದಿಂದ ಟರಾವಿಸಲಾಯಿತು ಅಂತ ಕಾಣಿಸಿದ್ದಾರೆ. ಮತ್ತೇನು ಬಂತು? ನಮಸ್ಕಾರ. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ವಾರ್ಡಿಗೆ ಬಂದಿದ್ರು ಮೊನ್ನೆ. ಅದು ಯಾವುದಕ್ಕೆ ಬಂದರು ಯಾಕೆ ಬಂದರು ನಾನು ಏನು ಹೇಳಿದ್ರೆ ಕೇಳಿಲ್ಲ. ಅಲ್ಲಿ ಬಂದು ಜನ ಸೇರಿಸಿ ಈ ಕಾಮಗಾರಿ ಹಂಗೈತಿ, ಆ ಕಾಮಗಾರಿ ಹಿಂಗೈತಿ ಅಂತಂದು ಮಾತಾಡಿದ್ರು. ಅಲ್ಲಿರ್ತಕ್ಕಂಥ ಕಾಮಗಾರಿ ಜನರು ತಾಯಿ ಮಾತಾಡೋ ಬದಲು ನಾನು ಕೂಡ ಮಾತಾಡ್ಬೋದಾಗಿಲ್ವಲ್ಲ. ನಮಗೆ ಕೇಳಿ ಬಂದರೆ ನಾವು ಅದಕ್ಕೆ ಏನಾರ ಒಂದು ಹೇಳ್ತಿದ್ವಿ, ಕಾಮಗಾರಿ ಬಗ್ಗೆ ಹೇಳ್ತಿದ್ವಿ, ಏನಾರ ಸಮಸ್ಯೆ ಹೇಳ್ತಿದ್ವಿ. ಅಲ್ಲಿ ಸಮಸ್ಯೆ ಅದಾವು, ಗಟರ ತಕ್ಷಣ ಸಮಸ್ಯೆ ಅದಾವು. ಅದು ಮೇಲೆ ದಿವಸ ಕಸದ ಗಾಡಿ ಬರಲ್ಲ, ಅದ್ರ ಬಗ್ಗೆ ಅವ್ರು ಏನು ಗಮನ ಹಚ್ಚಿಲ್ಲ. ಅವ್ರು ನಾನು ತಪ್ಪು ಹುಡ್ಕೋಕ್ಕಾಗಿನ ಅವ್ರು ಬಂದಿರ್ತಾರೆ. ಹೌದ್ರೆ 7 ದಿವಸ ಆಗ್ತಾವೆ ಕಸದ ಗಾಡಿ ಬಂದಲ್ಲ. ಅಲ್ಲಿರ್ತಕ್ಕಂಥ ಜನ ಹೇಳ್ಯಾರ, ಅವ್ರಿಗೆ ಹೇಳಿದ್ರೆ ಅದನ್ನೇನು ಅವರು ಕ್ರಮ ತಗೊಂಡಲ್ಲ. ಅವ್ರು ಏನಪ್ಪ ಈಗ ನಾವು ವಿರೋಧ ಪಕ್ಷದ ತಪ್ಪು ಹುಡ್ಕಕ್ಕೆ ಅವ್ರು ಬಂದಾರೆ. ಅಲ್ಲಿ ನಮ್ಮ ತಪ್ಪು ಏನಿಲ್ಲ, ಇರತಕ್ಕಂಥ ಅವರ ತಪ್ಪು. ಅವ್ರು ಬಂದು 1 ತಿಂಗಳಾತ್ರಿ
ಬಂದು ಒಂದು ತಿಂಗಳಾದ ಕಸದ ಗಾಡಿ ಬಗ್ಗೆ ಪೌರ ಕಾರ್ಮಿಕರ ಬಗ್ಗೆ ಒಟ್ಟ ತೆಲಿಕೇಶನ್ ಮೇಲೆ ಗಟ್ರ ಬಗ್ಗೆ ಯಾವ ತೆಲಿಕೇಶನ್ ಇಲ್ಲ ಇರ್ತಕ್ಕಂಥ ಕಾಮಗಾರಿ ಏನಾಗ್ಯಾವು ವರ್ಕ್ ಏನಾಗೈತಿ ಅವನ್ನೆಲ್ಲ ನೋಡಕ್ಕೆ ಬಂದಾರ ವರ್ಕ್ ಆಗ್ಯಾವು ಇರೋದು ಈಗ ಪೌರ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೋ ಅದನ್ನು ನೋಡೋಕೈತಿಲ್ಲ ಈಗ ನೀವು ಅದಿರಲ್ಲ ಅಲ್ಲಿ ಜಸ್ಟ್ ಈಗ ನಾನು ಎಷ್ಟು ಸರಿ ಹೇಳಿದ್ದೀನಿ ಇಂಜಿನಿಯರ್ಗೆ ಹೇಳಿದ್ದೀನಿ ಅವ್ರಿಗೆ ಮೇಲೆ ಅವ್ರಿಗೆ ಸೂಪರ್ವೈಸರ್ಗೆ ಹೇಳಿದ್ದೀನಿ ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರು ಅವ್ನು ಏನು ದಾದ ಮಾಡೋಕೈತಿಲ್ಲ ಅವರು ಹೇಳಿದ್ರೆ ಮೊನ್ನೆ ಏನಾದ್ರಿ ಬಂದು ಏಕಾಏಕಿ ಬಂದರು ಬಂದು ಒಂದು JCB ಗಡ್ತ ಸಿಗಿದ್ರು ಹೌದ್ರಿ ನಾನು ಎಷ್ಟು ಸರಿ ಹೇಳಿದ್ರು ಯಾಕೆ ಮಾಡಿಲ್ಲ ಈಗ ಯಾಕೆ ಬಂದ್ರಿ ಇಲ್ರಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು ತೆಗಿಯಾಕೈತಿ ಈಗ ಅಧಿಕಾರಿಗಳು ಆದ್ರೆ ಅವ್ರ ಮೇಲೆ ಡಿಪೆಂಡ್ ಅದ ನಮ್ಮ ಮೇಲೆ ಏನಿಲ್ಲ ಅಂತ ಅರ್ಥಾಗಿ ಅವ್ರಿಗೆ ಹೇಳಿದೆ ಅವತ್ತು ಬಂದು ಮತ್ತೆ ತಿರುಗಿ ಅದಕ್ಕೆ ಬಂದರು. ನಮಸ್ಕಾರ. ದಿನಾಂಕ 22/2025 ನಮ್ಮ ನಗರಸಭೆಯ ನೂತನ ಅಧ್ಯಕ್ಷರಾದಂಥ ಚಂಪಕ್ಕ ಬಿಸ್ನಳ್ಳಿಯವರು ಅಂದಿನ ದಿನ 2 ಸಭೆಯನ್ನು ಆದೇಶ ಹೊರಡಿಸ್ತಾರೆ. ಒಂದು ಬಜೆಟ್ ವಿಶೇಷ ಸಭೆ, ಒಂದು ಸಾಮಾನ್ಯ ಸಭೆ. ಬಜೆಟ್ ಸಭೆ ಅವತ್ತಿನ ದಿನ ನಾವು ನಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳಿಂದ ಬಜೆಟ್ ಸಭೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ. ಸಾಮಾನ್ಯ ಸಭೆಯಲ್ಲಿ ಬಂದ್ವಿ. ಸುಮಾರು 100 ವಿಷಯಗಳನ್ನು ಒಳಗೊಂಡಂಥ ಒಂದು ಸಭೆಯಲ್ಲಿ ನಾವೆಲ್ಲ ಏನು ಮೊನ್ನೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿ ಸೋತಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಯಾರ್ಯಾರು ಮತ ಹಾಕಿದ್ರಲ್ಲ ಅವರೆಲ್ಲ ಹೋಗಿ ಅದನ್ನು ನಮಗೆ ಏನು ಮಾಹಿತಿ ಇತ್ತೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಒಂದನೇ ವಿಷಯದ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಹಿಡಿದು ಸುಮಾರು 88 ವಿಷಯಗಳು ಚರ್ಚೆ ರಾತ್ರಿ 8 ಗಂಟೆವರೆಗೂ ನಡೀತು. ಕಾಮಗಾರಿಗಳನ್ನು ಮಾಡಿದಾರ, ಇವನ್ನ ಅಲ್ಲಿ ತಗೋಣ ನೆಸೆಸಿಟಿ ಇಲ್ಲ, ಇದನ್ನು ಕೈ ಬಿಡಬೇಕು ಅಂತ ನಡೀತು. ಅದಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಪೌರಾಯುಕ್ತರು ಒಪ್ಪಿಕೊಂಡ್ರು. ನಾವು ಈಗ 13 ಜನ ಇಲ್ಲಿ ಏನು ಬಿಟ್ಟಿದ್ದವಲ್ಲ, 13 ಜನ ವಾರ್ಡಿನ ಸದಸ್ಯರ ಗಮನಕ್ಕೆ ತಾರದೆ ಅವ್ರಿಗೆ ಅಂದ್ರೆ ಪ್ರತಿ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಒಬ್ಬೊಬ್ಬರು ಸದಸ್ಯರಿಗೆ ಒಂದೊಂದು ಕಾಮಗಾರಿ ತಗೊಂಡಿದ್ರು. ಅವ್ರು ಬೇಕಾದ ಸದಸ್ಯರಿಗೆ 3 ಕಾಮಗಾರಿ ತಗೊಂಡಿದ್ರು, 4 ತಗೊಂಡಿದ್ರು. ನಮಗೆಲ್ಲ 5 ಲಕ್ಷ ಇಟ್ಟಿದ್ರು. ಒಬ್ಬೊಬ್ರು ಅವ್ರವ್ರಿಗೆ 50 ಲಕ್ಷ ಇಟ್ಕೊಂಡ್ರ, 30 ಲಕ್ಷ ಇಟ್ಕೊಂಡ್ರ, 20 ಲಕ್ಷ ಇಟ್ಕೊಂಡ್ರ. ಇರಲಿ, ಅದೆಲ್ಲ ಅವ್ರವ್ರ ಆಡಳಿತ ಬಂದಾಗ ಕೆಲವೊಂದನ್ನು ಅವ್ರಿಗೆ ಅನುಕೂಲ ರೀತಿ ಮಾಡ್ಕೋಬೇಕು. ಅದು ಸಹಜ, ಮಾಡ್ಕೊಳ್ಳಿ, ಅದರದ್ದೇನು ನಮ್ಮದು ಇದು ಇಲ್ಲ. ಆದ್ರೆ ನಮ್ಮ ವಾರ್ಡ್ಗಳಲ್ಲಿ ನಮ್ಮನ್ನು ಕೇಳ್ದೇ ಯಾವ ಕೆಲಸ ಇಲ್ಲಿ ಅವಶ್ಯಕತೆ ಐತಿ, ಯಾವುದು ಅತಿ ತುರ್ತು ಐತಿ ಅಂತಂದು ಮಾಹಿತಿ ತಗೊಳ್ದೇ ಅವ್ರಿಗೆ ಬೇಕಾದಂಥವನ್ನ ಕಾಮಗಾರಿ ತಗೊಂಡು ನಮ್ಮನ್ನು ಕಡೆಗಣಿಸಿದ್ದು ಆ ಸಭೆಯಲ್ಲಿ ಚರ್ಚೆ ಆಯ್ತು. ಆಮೇಲೆ ಹಿರಿಯ ಸದಸ್ಯರು ಪುಟ್ಟಣ್ಣರಾಯ್ತು ಮತ್ತು ಅಧ್ಯಕ್ಷರಾಯ್ತು, ಪೌರಾಯುಕ್ತರಾಯ್ತು, ಇಲ್ಲ ನಾವು ಯಾರ್ಯಾರಿಗೆ ಸದಸ್ಯರಿಗೆ ಗಮನಕ್ಕೆ ತರಲಿಲ್ಲದಂಗೆ ಏನು ಕೆಲಸ ತಗೊಂಡವಲ್ಲ ಆ ಎಲ್ಲ ಸದಸ್ಯಗಳನ್ನ ವಾರ್ಡಿಗೆ ಕರ್ಕೊಂಡು ಹೋಗಿ ಮರು ಪರಿಶೀಲನೆ ಮಾಡಿ ಆ ಕಾಮಗಾರಿ ಅಲ್ಲಿ ಅವಶ್ಯಕತೆ ಐತಿರಲ್ಲ ಅಥವಾ ಅವರು ವಾರ್ಡಿನ ಸದಸ್ಯರು ಯಾವ ಕಾಮಗಾರಿ ಹೇಳ್ತಾರೋ ಆ ಕಾಮಗಾರಿಯನ್ನು ತಗೊಂಡು ನಾವು ಇದನ್ನು ಬದಲಾವಣೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಲ್ಲ, ನಾವು ಅದ್ರ ಬಗ್ಗೆ ಚರ್ಚೆ ಕೈಬಿಟ್ಟು ನೀರಿನ ಕಾಮಗಾರಿಗಳ ಬಗ್ಗೆ ಮೊತ್ತಗಳನ್ನು ಅತಿ ಹೆಚ್ಚು ಖರ್ಚು ವೆಚ್ಚಗಳನ್ನು ನಡೆಸಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿ ಜಲ ಬಳಕೆಗಳ ಬಗ್ಗೆ ಪ್ರಕೃತಿಗಳು ಭಾಳ ವ್ಯತ್ಯಾಸ ಐತಿ ಅಂದರೆ ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿ. ಆಮೇಲೆ ಬಲ ನೋಡಿದೆ ಸುಮಾರು 2021ರಿಂದ ಇಲ್ಲಿವರೆಗೂ ಮುಖ್ಯ ಕಾಮಗಾರಿಗಳು ನಡೆದವು. ನಗರೋತ್ಥಾನ ಕಾಮಗಾರಿಗಳು ನಡೆದವು. ಸುಮಾರು ಎರಡು ನಗರೋತ್ಥಾನ ಕಾಮಗಾರಿಗಳು ನಡೆದವು. SFC ಫಂಡ್ಗಳಲ್ಲಿ ಕಾಮಗಾರಿಗಳು ನಡೆದವು. ಅದರಾಗ ನಡೆದಂಥ ಕಾಮಗಾರಿಗಳನ್ನು ಈ ವಿಷಯ ಮೀಟಿಂಗ್ನಲ್ಲಿ 20ನೇ ತಾರೀಕು ನಡೆದಂಥ ಮೀಟಿಂಗ್ನಲ್ಲಿ ಕೆಲವೊಂದು ಅನೇಕ ಕಾಮಗಾರಿಗಳನ್ನು ತಗೊಂಡಾರ. ಹಾಗಾಗಿ ಇದನ್ನು ನೀವು ಅಲ್ಲಿ ಆಲ್ರೆಡಿ ಕಾಮಗಾರಿ ಆಗೈತಿ, ನೀವು ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ಡ್ರಾಪ್ ಮಾಡ್ಬೇಕಂತ ಅಂದಾಗ ಇಲ್ಲ ಅದನ್ನು ಮರುಪರಿಶೀಲನೆ ಮಾಡ್ತೀವಿ. ಈ ಇಂಜಿನಿಯರ್ಗಳಾಯ್ತು, ಪೌರಾಯುಕ್ತರಾಯ್ತು, ಅಧ್ಯಕ್ಷರಾಯ್ತು ಸ್ಥಳಕ್ಕೆ ಪರಿಶೀಲನೆ ಮಾಡಿ GPS ಫೋಟೋದೊಂದಿಗೆ ಮುಂದಿನ ಮೀಟಿಂಗಿಗೆ ಇದನ್ನು ಮಂಡಿಸ್ತೀವಿ ಅಥವಾ ಅಲ್ಲಿ ಕಾಮಗಾರಿ ಅವಶ್ಯಕತೆ ಇಲ್ಲ ಅಂದರೆ ಇದನ್ನು ಡ್ರಾಪ್ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟು ನಾವು ಅದಕ್ಕೆ ಉಪಸೂಚನೆ ಕೊಡೋದನ್ನು ಕೈ ಬಿಡಿಸಿದ್ರು. 87 ವಿಷಯಗಳ ಬಗ್ಗೆ ಚರ್ಚೆ ಈಗ ನಡೀತು. ಅದರಾಗ 36 ವಿಷಯಗಳನ್ನು ಬಿಡುಗಡೆ ಅಂದರೆ ಬದಲಾವಣೆ ಮಾಡಬೇಕು. ಸದಸ್ಯರ ಅಭಿಪ್ರಾಯ ಏನು ಪಡೆದಾರ ಅದ್ರ ಪ್ರಕಾರ ಕಾಮಗಾರಿಗಳನ್ನು ತಗೋಬೇಕು. ಆಮೇಲೆ ಮುಂದಿನ ಸಭೆಗೆ ಕೆಲವೊಂದು ಕಡತಗಳೊಂದಿಗೆ ಮುಂದಿನ ಸಭೆಗೆ ಮಂಡಿಸ್ಬೇಕು, ಸಂಪೂರ್ಣ ಮಾಹಿತಿಗಳೊಂದಿಗೆ ಸ್ವಲ್ಪ ಮಂಡಿಸ್ಬೇಕು. ಅಲ್ಲಿ ಕಾಮಗಾರಿಗಳು ಆಗ್ಯಾವ ಅಂದಾಗ ಅವ್ರು ಬಿಡ್ಬೇಕು ಅಂತಂದು ಹಿಂಗೆಲ್ಲ ಚರ್ಚೆ ಆದವು. ಸ್ಥಾಯಿ ಸಮಿತಿ ರಚನೆ ಕುರಿತು ವಿಷಯ ಚರ್ಚೆ ಆಯಿತು. ಆ ವಿಷಯ ಚರ್ಚೆ ಆದಾಗ ಮಾನ್ಯ ಒಬ್ಬ ಆಡಳಿತ ಪಕ್ಷದ ಒಬ್ಬ ಸದಸ್ಯರದ್ದು ಆ ವಿಷಯನ ಮಂಡನೆಯೂ ಮಾಡಿದರು. ಈಗ ಈ ಥರ
ಇದನ್ನು ಒಂದ್ಸಲ ತಾವು ವಿಡಿಯೋದ ಮೂಲಕ ತಾವು ನೋಡಿದ್ರೆ ತಮಗೆ ಗಮನಕ್ಕೆ ಬರ್ತೈತಿ ಅಂತಂದೇಳಿ ಈ ಒಂದು ವಿಡಿಯೋ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಅವ್ರ ಸದಸ್ಯರಿಗಿಂತ ನಾವು ಹೆಚ್ಚಿಗೆ ಸದಸ್ಯರು ಅಂತ ಮನಗಂಡ್ರು ಮಾನ್ಯ ಚಪ್ಪಕ್ನವರು ಮನಗಂಡ ಮೇಲೆ 3 ದಿನಗಳು ಬಿಟ್ಟು ಈ ವಿಷಯನ ಚರ್ಚೆ ಮಾಡೋಣ ಅಂತ ಅಂದರು. ಮತ್ತು ಅಲ್ಲೇ ಇದ್ದಂಥವ್ರು ಯಾರ್ಯಾರೋ ಅವ್ರಿಗೆ ಕಿವಿ ಮಾತಾಡಿ ಬೇಡ 30 ನಿಮಿಷ ಮೀಟಿಂಗನ್ನು ಮುಂದೂಡ್ರಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿ 30 ನಿಮಿಷ ಮುಂದೂಡಿ ಎದ್ದು ಹೊಂಟ್ಬಿಟ್ರು. ನಾವು ಅದನ್ನು ಎಷ್ಟೋ ವಿರೋಧ ಮಾಡಿದ್ವಿ. ಯಾಕಂದ್ರೆ ಪುರಸಭೆಗಳ ಆ್ಯಕ್ಟ್ ಏನು ಹೇಳ್ತೈತಿ ಅಂದ್ರೆ ಅಧ್ಯಕ್ಷರಿಗೆ ಯಾವುದೇ ಸಮಯದಲ್ಲಿ ಮೀಟಿಂಗನ್ನು ಮುಂದೂಡುವಂಥ ಪರಮಾಧಿಕಾರ ಐತಿ. ಆದ್ರೆ ಯಾವ ಸಮಯದಲ್ಲಿ ಯಾವೆಲ್ಲ ವಿಷಯಗಳನ್ನು ಮಂಡನೆ ಮಾಡಿದ್ದು ಚರ್ಚಾ ವಿಷಯ ಮುಗಿದಾಗ ವಿಷಯಗಳನ್ನು ಮಂಡನೆ ಮಾಡಿ ಪೂರ್ಣ ಪ್ರಮಾಣದಾಗಿ ಅದಕ್ಕೆ ಉತ್ತರ ಸಿಕ್ಕಾಗ ಇಲ್ಲ ವಿಷಯ ಮಂಡನೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ಥಾಯಿ ಸಮಿತಿ ವಿಷಯನ ಮಂಡನೆ ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ, ನಾವು ಸೂಚನೆ ಕೊಡ್ತೀವಿ, ಅದು ಮತ್ತು ಅದಕ್ಕೂ ಅನುಮೋದನೆ ಸಿಗ್ತೈತಿ. ಇದು ಆಗಿ ಅವರಲ್ಲೇ ಇರ್ತಕ್ಕಂಥ ಒಬ್ಬ ಹಿರಿಯ ಸದಸ್ಯರು ಅದನ್ನು ಮತಕ್ಕೆ ಹಾಕಿ ಕಿತ್ತೋಗಿರಿ ಅಂತಾರೆ. ಆದ್ರೆ ಅಧ್ಯಕ್ಷರು ತಮ್ಮ ಅಧಿಕಾರಗಳನ್ನು ದುರ್ಬಳಕೆ ಮಾಡ್ಕೊಂಡು ಇದನ್ನು ಅರ್ಧ ತಾಸು ಫಸ್ಟ್ 3 ದಿನ ಅಂತಾರೆ, ಆಮೇಲೆ ಬೇರೆಯವ್ರು ಕ್ಯೂ ಮಾಡಿ ಕೇಳ್ಕೊಂಡು ಅರ್ಧ ತಾಸು ಅಂತಾರೆ. ಅಂದ್ರೆ ಇದು ಏನು ಸೂಚಿಸ್ತೈತಿ ಅಂದ್ರೆ ನಾವು ಅಧ್ಯಕ್ಷರಲ್ಲಿ ನಾವು ಏನು ಮಾಡಿದ್ರೆ ನಡೀತೈತಿ ಅನ್ನೋ ಒಂದು ಮನೋಭಾವ ಅವರಲ್ಲಿ ಎದ್ದು ಕಾಣಿಸ್ತೈತಿ. ಕೂಡಲೇ ಈ ವಿಡಿಯೋ ನಿಮಗೆ ಹಾಕ್ತಾನೆ, ನಿಮ್ಮ ಮಾಧ್ಯಮದಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ. ಈಗ ಇದನ್ನು ಉಪಸೂಚನೆ ನಾವು ಕೊಡೋ ಒಳಗೆ ಅವ್ರು ಎದ್ದು ಹೋಗ್ಬಿಡ್ತಾರೆ. ಆಮೇಲೆ ಕಮಿಷನರ್ ಕೇಳ್ತೀವಿ, ಅವ್ರು ಆರ್ಕಿ ಉತ್ತರ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಧ್ಯಕ್ಷರು ಒಬ್ಬ ಕೌನ್ಸಿಲ್ ಸೆಕ್ರೆಟರಿ ಅವರು ಯಾರೇ ತಪ್ಪು ಮಾಡಿದ್ರೂ ಅವ್ರಿಗೆ ಹೇಳೋಂಥ ಅಧಿಕಾರ ಐತಿ. ನೀವು ಇದನ್ನು ತಪ್ಪು ಮಾಡ್ತಿದ್ದೀರಿ, ಇದು ಹಿಂಗಲ್ಲ, ಈ ಕಾನೂನು ಹಿಂಗೆ ಹೇಳ್ತೈತಿ, ಇದನ್ನು ಈ ಥರ ನೀವು ನಡೆಸ್ಬೇಕಂತಂದು ಅಧ್ಯಕ್ಷರಾಗಲಿ ಸದಸ್ಯರಾಗಿ ಅವ್ರಿಗೆ ಹೇಳೋಂಥ ಅಧಿಕಾರ ಐತಿ. ಆದ್ರೆ ಅವರು ಬಾಯಿ ಮುಚ್ಚ ಸುಮ್ಮನೆ ಕುತ್ಕೊಂಡಿರ್ತಾರೆ. ಅಂದ್ರೆ ಆಡಳಿತ ವ್ಯವಸ್ಥೆ ಅವ್ರನ್ನ ಕಟ್ಟಿ ಹಾಕೈತಿ ಅಂತಂದು ಇದ್ರ ಮೇಲ್ನೋಟಕ್ಕೆ ಕಾಣಿಸ್ತೈತಿ. ಎಲ್ಲರೂ ಸದಸ್ಯರು ಇದನ್ನು ವಿರೋಧ ಮಾಡಿ ಅಧ್ಯಕ್ಷರ ನಡೆಯನ್ನು ಪ್ರತಿಭಟಿಸಿ ಇಲ್ಲಿ ಬಂದು ಕೂಡಲೇ ನಾವು ಪ್ರೆಸ್ ಮೀಟನ್ನು ಮಾಡ್ತೀವಿ. ತದನಂತರ ಏನಾಗತ್ತಿ ತಿರುಮಲೆ ಅವತ್ತು 8 ಗಂಟೆ ಆಗಿರ್ತೈತಿ. ಸುಮಾರು 8 ಗಂಟೆಗೆ ಹೋಗಿ ನೋಡಿರಲ್ಲ ಏನೋ ಸೂಚನೆ ಕೊಡೋಕೆ. ತಿರುಮಲೆ ದಿನ ಹೋಗಿ ನಾವು ಸೂಚನೆಯನ್ನು ಕೊಟ್ಟು ಬರ್ತಾವೆ. ಆ ಬಂದ ಮೇಲೆ ಅಧ್ಯಕ್ಷರು ಏನು ಮಾಡ್ತಾರೆ, ಅಧ್ಯಕ್ಷರು ಒಂದು ಲೆಟರ್ ಕೊಡ್ತಾರೆ ನಮಗೆ. ಚಂಪಕ್ಕ ರಮೇಶ್ ಬಿಸ್ದಳ್ಳಿ ನೀವು ಸಲ್ಲಿಸಿರುವ 2 ಮನವಿಗಳು ಪರಿಶೀಲಿಸಾಗಿ ನಿಮ್ಮ ಮನವಿ ಪತ್ರದಲ್ಲಿ ಯಾವತ್ತೂ ನಿಜ ಹಕ್ಕಿಕತ್ತಿಗೆ ಮತ್ತು ನೀವು ನಿಮ್ಮ ಪತ್ರದಲ್ಲಿ ಆಧರಿಸಿದ ಪೌರಸಭೆ ನಿಯಮಗಳ ಕಲಂ 55, 56, 57, 58 ವಿರುದ್ಧವಾಗಿದ್ದು ನಿಮ್ಮ ಪತ್ರದಲ್ಲಿ ಆಧರಿಸಿದಂತೆ ಯಾವುದೇ ಘಟನೆಗಳು ನಡೆಯದೆ ಇದಾಗಿ ನೀವು ಕಪೋಲಕಲ್ಪಿತರಾಗಿ ದುರುದ್ದೇಶದಿಂದ ಮನವಿಯನ್ನು ಸಲ್ಲಿಸಿದ್ದು ಯಾವುದೇ ಸಂಗತಿಗಳು ನಿಜ ಇರುವುದಿಲ್ಲ ಅಂತಾರೆ. ಅಂದ್ರೆ ನಡೆದೇ ಇಲ್ಲ. ಇದು 88ನೇ ವಿಷಯ ನಾವು ಮಂಡನೆಯನ್ನು ಮಾಡಿಲ್ಲ, ಚರ್ಚೆನೇ ಆಗಿಲ್ಲ, ನೀವು ಉದ್ದೇಶಪೂರ್ವಕವಾಗಿ ಕೊಟ್ಟಿರಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಇದ್ರ ಮ್ಯಾಲ ತೋರಿಸ್ತೈತಿ ಪೌರಸಭೆ ನಡವಳಿಕೆಗಳ ಬಗ್ಗೆ ಮಾಹಿತಿನೂ ಇಲ್ಲ, ಅದ್ರ ಬಗ್ಗೆ ಆ ಕುಂದ್ರ ಅಂತ ಅರ್ಹತೆನೂ ಇಲ್ಲ ಅಂತಂದು ಈ ಒಂದು ಪತ್ರ ಅವ್ರಿಗೆ ಹೇಳ್ತೈತಿ. ಆಮೇಲೆ ಅವ್ರು ಮುಂದುವರೆದು ಹೇಳ್ತಾರ, ದಿನಾಂಕ 22/2025 ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಮಕ್ಷಮ
ಸಭೆಯ ಅಜೆಂಡಾದಲ್ಲಿ ನಮೂದಿಸಿದ ವಿಷಯಗಳ ಪೈಕಿ 1ರಿಂದ 87ರವರೆಗೆ ಸಂಪೂರ್ಣವಾಗಿ ಚರ್ಚೆ ನಡೆದು ನಿರ್ಣಯ ತೆಗೆದುಕೊಂಡಿದ್ದು, ತದನಂತರ ಅರ್ಧ ಗಂಟೆ ಸಭೆಯನ್ನು ಮುಂದೂಡಿ ಪುನಃ ಸಭೆಯನ್ನು ಸೇರಲಾಗಿ ಕೋರಂ ಇದ್ದು ಮುಂದೂಡಿದ ಸಭೆಗೆ ತಾವುಗಳು ಗೈರಾಗಿದ್ದರಿಂದ ತಮ್ಮ ಅನುಪಸ್ಥಿತಿಯಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಬಾರದೆನ್ನುವ ಉದ್ದೇಶದಿಂದ ದಿನಾಂಕ 22/2 ಸಾಮಾನ್ಯ ಸಭೆ ಅಜೆಂಡಾ ವಿಷಯ ಸಂಖ್ಯೆ 88ರಿಂದ 100 ಯಾವುದೇ ನಿರ್ಣಯ ತೆಗೆದುಕೊಳ್ಳದೆ ಈ ವಿಷಯವನ್ನು ಮುಂದೂಡಲಾಗಿರ್ತದೆ ಅಂತ ಹಾಕಿರ್ತಾರೆ. ಮೀಟಿಂಗ್ನಿಂದ ನಿರ್ಗಮಿಸಿದರು. ಇಲ್ಲಿ ನೋಡಿ, ಇದು ವಿಷಯ ನಂಬರ್ 3. ವಿಷಯ ನಂಬರ್ 3 ಮುಗಿದ ತಕ್ಷಣ ಶ್ರೀ ಪ್ರಕಾಶ್ ಕೆ ಕೋಳಿವಾಡ ಮಾನ್ಯ ಶಾಸಕರು ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರ ರವರು ಸಭೆಯಿಂದ ನಿರ್ಗಮಿಸಿದರು. ಹೌದ್ರೆ ಹಿಂಗೆ ಯಾವ್ಯಾವ ಸದಸ್ಯರು ಯಾವ್ಯಾವ ವಿಷಯ ಮುಗಿಯಂತಲೇ ಹೋದ್ರು ಅನ್ನೋದು ಇದರ ಕಾಣಿಸ್ಯಾರ. ಮೀಟಿಂಗ್ ಮುಂದೂಡಿದ್ವಿ ಅಂತಾರ. ಅಂದ್ರೆ ಇದರ ಅರ್ಥ ಏನಂದ್ರೆ ಎಲ್ಲ ಸದಸ್ಯರು ನಿರ್ಗಮಿಸಿದಾರ ಅಂತ ಅವ್ರು ತರವಾಗ ಬುಕ್ನೇ ಕಾಣಿಸ್ತಾರ. ಆದ್ರೆ ಕೊರಮು ಅಂತಾರ. ಆ ಸದಸ್ಯರು ಯಾವಾಗ ಬಂದ್ರು ಅಂತಂದ ಕಾಣಿಸಂಗಿಲ್ಲ. ಅಂದ್ರೆ ಇದು ಏನು ಸೂಚಿಸ್ತಂದ್ರೆ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ತರಾವ್ ಬರ್ಕೊಂಡ್ರ. ಆಮೇಲೆ 88ನೇ ವಿಷಯ ತರಾವ್ ಏನು ಬರ್ದಾರ ಅನ್ನೋದು ತನಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಸ್ಥಾಯಿ ಸಮಿತಿ ರಚನೆ ಮಾಡುವ ಕುರಿತು ಮಾನ್ಯ ಅಧ್ಯಕ್ಷರು 30 ನಿಮಿಷಗಳ ಸಭೆಯನ್ನು ಮುಂದೂಡಿದರು. ಅಂದ್ರೆ ಈಗ ಇಷ್ಟ ತನಕ ನಿಮಗೆ ವಿಡಿಯೋ ತೋರಿಸಿದ್ದಲ್ಲ, ಅದು ಚರ್ಚೆ ಆಗಿದ್ದು. ಹಂಗಂದ್ರೆ ಯಾರು ಅಧ್ಯಕ್ಷರ ಮನೆಗೆ ಚರ್ಚೆ ಆತೋ ಅಥವಾ ವಿರೋಧ ಪಕ್ಷದ ಮನೆಗೆ ಚರ್ಚೆ ಆತೋ ಯಾವ್ದಾರ ಬೀದಿಯಾಗ ಚರ್ಚೆ ಆತೋ, ಅದೇ ಸಮಯದಲ್ಲಿ ನಗರಸಭೆಯ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲೇ ಚರ್ಚೆ ಆಗೈತಿ. ಮತ್ತು ಆ ಪ್ರೊಸೀಡಿಂಗ್ಸ್ ಯಾಕೆ ಬರಲಿಲ್ಲ ಇವರು? ಅಂದ್ರೆ ಇದರ ಅರ್ಥೇನು, ಸಂವಿಧಾನ ಸಂರಕ್ಷಣೆ ಮಾಡ್ತೀನಿ ಅಂತಂದು ಕೇವಲ ಬಾಯಿ ಮಾತಿಗೆ, ಬೊಂಡಾಟಕ್ಕೆ, ಪ್ರಚಾರಕ್ಕೆ, ಮತಗಳನ್ನು ಓಲೈಸಕ್ಕೋಸ್ಕರ ಇವರು ತೋರಿಸ್ತಾರ ಅಂತಂದು ಇದ್ರ ಮೇಲ್ನೋಟ ಕಾಣಿಸ್ತೈತಿ. ಇವು ಸಂವಿಧಾನ ಸಂರಕ್ಷಣೆ ಮಾಡ್ತವೆ ಅನ್ನೋರ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇರೋದು ಸಾಕ್ಷಿ ಸಮೇತ ರುಜುವಾಗ್ತಾ ಇದೆ. ಹಾಗಾಗಿ ಇದನ್ನ ನೈತಿಕ ಹೊಣೆ ಹೊತ್ತು ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು. ಈ ಸಂಬಂಧಪಟ್ಟ ಇದಕ್ಕೆ ಈ ಟರಾವ್ನ ಯಾರ್ಯಾರು ಈ ಥರ ಸುಳ್ಳು ಸೃಷ್ಟಿಯನ್ನು ಮಾಡಿದಾರ, ಆ ಟರಾವ್ ಸುಳ್ಳು ಸೃಷ್ಟಿ ಮಾಡಿ ಯಾರು ಇದನ್ನ ಸಹಿ ಮಾಡ್ಯಾರ ಪೌರಾಯುಕ್ತರಿಗೆ ಅನ್ಸ್ಕೊಂಡು ಅದನ್ನು ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟರೆ ಎಲ್ಲರೂ ಸಸ್ಪೆಂಡ್ ಆಗಬೇಕು. ಅದನ್ನು ಕೂಡಲೇ ಮೇಲಾಧಿಕಾರಿಗಳು ಗಮನವಹಿಸಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಆಮೇಲೆ ಸುಮಾರು 1ರಿಂದ 87ನೇ ವಿಷಯದವರೆಗೂ ಏನು ನಡೀತು, ಸುಮಾರು ಈಗಾಗಲೇ ನಾವು ಲಿಸ್ಟನ್ನು ಮಾಡಿದ್ದೀವಿ, ತಮಗೆ ಅದನ್ನು ಹಾಕ್ತೀವಿ. ಎಲ್ಲ ವಿಡಿಯೋಗಳು, ಮೀಟಿಂಗ್ ವಿಡಿಯೋ ಪ್ರೊಸೀಜರ್ ಏನೇನು ನಡೆದೋ ಓಸು ವಿಡಿಯೋಗಳು ನಾವು ಇಟ್ಕೊಂಡಿವಿ. ಅದನ್ನು ಏನು ಚರ್ಚೆ ಆಯ್ತು, ಏನು ನಿರ್ಣಯ ಆಯ್ತು, ಅದನ್ನು ಬದಲಾವಣೆ ಮಾಡಬೇಕು, ಮುಂದೆ ಹಾಕ್ಬೇಕು ಅನ್ನೋದು ಎಲ್ಲ ಆ ವಿಡಿಯೋದಲ್ಲಿ ಐತಿ. ಆ ವಿಡಿಯೋದ ಪ್ರಕಾರ ನಾವು ಇವನ್ನ ಟರಾವ್ ರೆಡಿ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಯೋಜನಾ ನಿರ್ದೇಶಕರಿಗೆ, ವಿಭಾಗದ ಕಮಿಷನರ್ಗೆ ಹಾಗೂ DMAಗೆ, ಸಕ್ಷಮ ಪ್ರಾಧಿಕಾರ DMAಗೆ ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ನಾವು ಈಗಾಗಲೇ ನಾವು ಒಂದು ಹೆಜ್ಜೆ ಮುಂದಿಟ್ಟಾಗಿದೆ. ಹಾಗಾಗಿ ಈ 37 ಟರಾವ್ಗಳನ್ನು ತಿದ್ದುಪಡಿ ಮಾಡಿದ್ದನ್ನು ಭಾಳ ಒಂದು ಅಕ್ಷಮ ಅಪರಾಧ. ಯಾಕಂದ್ರೆ ಕಾನೂನನ್ನು ಕೈ ಎತ್ತಿಕೊಂಡು ಅಧಿಕಾರಿಗಳನ್ನ ಕೈ ಕಟ್ಟಿ ಹಾಕಿ ತಮಗೆ ಬೇಕಾದಂಗೆ ಇವರು ಟರಾವ್ಗಳನ್ನ ಬರ್ಕೊಂತಾರ ಅಂದ್ರೆ ಮುಂದೆ ಏನು ಬೇಕಾರ ಆಗ್ಬೋದು. ಅಂದ್ರೆ ಈ ಸಭೆ ಕರೆ ಉದ್ದೇಶನ ಏನಂದ್ರೆ ಅವ್ರಿಗೆ ಬೇಕಾಗಿದ್ದಂಗೆ ನಮಗೆ ಸಭೆನ ಕರೆಯೋದು ಬೇಡ. ಅವರು ನಮಗೆ ನೋಟಿಸಾಗಿ ಕಳಿಸ್ಬಾರ್ದು. ಹಂಗಂದ್ರೆ ಅವ್ರಿಗೆ ಏನು ಬೇಕಂತ ಅವ್ರವ್ರ ಅನುಕೂಲಕ್ಕೆ ಅವ್ರು ಬರ್ಕೊಳ್ಳಲ್ಲ, ನಾವೇನು ಬೇಡ ಅನ್ನಂಗಿಲ್ಲ. ಮುಂದೆ ಅದನ್ನು ನಾವು ಯಾವ ಮಟ್ಟದಾಗ ಯಾವ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಹೆಂಗೆ ಕಡಿವಾಣ ಹಾಕ್ಬೇಕು ಅನ್ನೋದೈತಿ ಅದನ್ನ ಹಾಕ್ತದೆ. ಅವತ್ತು ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಆದರೂ ಕಮಿಷನರ್ಗೆ ನಾವು ಉತ್ತರ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಅದು ಅಧ್ಯಕ್ಷರ ಪರಮಾಧಿಕಾರ, ಅವ್ರ ಮುಂದೆ ಹಾಕ್ಯಾರ, ನನಗೆ ಸಂಬಂಧ ಇಲ್ಲ ಅಂತಾರ. ಕೌನ್ಸಿಲ್ ಸೆಕ್ರೆಟರಿ ಆಗಿ ಒಬ್ಬರು ಅವ್ರಿಗೆ ಸಲಹೆ ಸೂಚನೆ ಕೊಡೋದು, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಮತ್ತೀಗ ಅದು ಒಬ್ಬ KMS ಅಧಿಕಾರಿಯಾಗಿ ಆ ಒಂದು ಕುರ್ಚಿಯಲ್ಲಿ ಕುಂದ್ರಂಥ ಅರ್ಹತೆ ಇದ್ದಾಗ ಅದನ್ನು ಹೇಳೋಂಥ ಅರ್ಹತೆನೇ ಇರ್ತದೆ ಅವ್ರಿಗೆ. ಅಧಿಕಾರ ನಾವೇನಾರ ಅದನ್ನು ಆಕ್ಷೇಪಣೆ ಮಾಡಿದ್ರ, ನಾವೇನಾರ ಅದನ್ನು ವಿರೋಧ ಮಾಡಿದ್ರ, ನಾಳೆ ನಮಗೆ ಈ ಕುರ್ಚಿಯಾಗ ಕುಂದ್ರಾಕ ಅವ್ರು ಅವಕಾಶ ಮಾಡಿ ಕೊಡ್ತಾರಲ್ಲ, ನಾಳೆ ಎತ್ತಂಗಡಿ ಮಾಡ್ತಾರಲ್ಲ, ಭಯದ ವಾತಾವರಣ ಇಟ್ಕೊಂಡು ಅಧಿಕಾರ ಮಾಡೋದಂತಂದ್ರೆ ವ್ಯಾಲೆಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಹೋಗಿ ನೀವು ಅಧಿಕಾರ ಮಾಡಿರಿ. ಅದನ್ನ ಪ್ರಶ್ನೆ ಮಾಡೋ ಅಂತ ನಿಮ್ಗೆ ಹಕ್ಕಿಲ್ಲ ಅಂತ, ನೀವು ಆ ಕುರ್ಚಿ ಮೇಲೆ ಕುಂದ್ರಂತ ಹಕ್ಕು ನಿಮಗಿಲ್ಲ ಅಂತಂದು ಈ ಮೂಲಕ ನಾನು ಅವ್ರಿಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟರಾವನ್ನು ತಮಗೆ ಅನುಕೂಲ ರೀತಿ ಬರ್ಕೊಂಡಾರ, ಯಾರು ಇದನ್ನ ಓದಿದಾರ ಅಂದ್ರೆ ಸೂಚನೆ ಮಾಡಿದಾರ, ಯಾರು ಇದನ್ನ ಅನುಮೋದನೆ ಕೊಟ್ಟಾರ ಅವ್ರ ಮೇಲೆ ಕೂಡಲೇ ನಮ್ಮ ನಗರಸಭೆಯ ಪೌರಾಯುಕ್ತರು ಅವ್ರ ಮೇಲೆ ಏನೇನು ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಇದನ್ನು ವರದಿ ಒಪ್ಪಿಸ್ಬೇಕು. ನೀವು ಒಪ್ಪಿಸ್ಲಿಲ್ಲ ಅಂದ್ರೆ ನಾವು ನಿಮ್ಮ ಮೇಲೂ ಹಕ್ಕು ಚ್ಯುತಿ, ನಮ್ಮ ನಗರಸಭೆಯ 13 ಸದಸ್ಯರ ಒಂದು ಹೇಳಿಕೆಗಳನ್ನು ತಾವು ದುರುಪಯೋಗ ಪಡ್ಕೊಂಡು ನಾವು
ತೆಗೆದುಕೊಂಡಂಥ ನಿರ್ಧಾರಗಳನ್ನು ತಾವು ಕೊಟ್ಟಂಥ ಆಶ್ವಾಸನೆಗಳನ್ನು ನಿರ್ಲಕ್ಷಿಸಿ ತಮಗೆ ಆಡಳಿತ ಪಕ್ಷದವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಏನು ನೀವು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಠರಾವುಗಳನ್ನು ಅವ್ರ ಅನುಕೂಲ ರೀತಿಯಲ್ಲಿ ಬರೋದು ಸಹಿ ಮಾಡಿ ನಮಗೆ ಕೊಟ್ಟಿದ್ದೀರಿ, ಅದು ನಿಮ್ಮದು ದೊಡ್ಡ ಅಕ್ಷಮ ಅಪರಾಧ ಆಗತ್ತೆ. ನೀವೇ ಇದನ್ನು ಮಾಡಿದ ತಪ್ಪನ್ನು ನೀವು ಸರಿಪಡಿಸೋಕೆ ಅವಕಾಶ ಐತಿ. ಅದನ್ನು ನೀವು ಸರಿಪಡಿಸಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ನಾವು ಕಾನೂನನ್ನು ಹೋರಾಟ ನಡೆಸಲಿಕ್ಕೆ ಯಾವುದೂ ಅನುಮಾನನೇ ಇಲ್ಲ. ನಮ್ಮ ಆಡಳಿತ ಸದಸ್ಯರೊಬ್ಬರು ನಮಗೆ 13 ಸದಸ್ಯರಿಗೆ ಕೆವಿಟ್ ಕಳಿಸ್ಯಾರ. ಕೋರ್ಟಿಗೆ ಹೋಗಬಾರ್ದು, ಕೋರ್ಟಿಗೆ ಹೋದ್ರೂ ನಮಗೆ ಕೇಳಿ ಸ್ಟೇ ಕೊಡಲಿ ಅಂತಂದು. ಅಂದ್ರೆ ತಪ್ಪು ಮಾಡಿದ್ದಕ್ಕೆಲ್ಲ ಇದು ಕೆವಿಟ್ ಅವರು ಹಾಕೋದು. ಅಂದ್ರೆ ಇದರ ಅರ್ಥ ಏನು ಸೂಚಿಸ್ತೈತೆ ಅಂದ್ರೆ ತಾವು ತಪ್ಪು ಮಾಡಿದ್ದೀವಿ, ಅದನ್ನು ಸಮರ್ಥನೆ ಮಾಡ್ಕೊಂತೀವಿ ಅನ್ನೋ ಒಂದು ಮನೋಭಾವ ಅವ್ರು ಇಟ್ಕೊಂಡದ್ದು ಭಾಳ ದೊಡ್ಡ ಅಪರಾಧ. ಅವರು ತಪ್ಪು ಮಾಡಿದ್ದೀವಿ, ನಾಳೆ ಏನಾಗತ್ತೆ ಅನ್ನೋ ಒಂದು ಭಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗೈತಿ ಅಂತಂದು ಇದರ ಮೇಲ್ನೋಟಕ್ಕೆ ಕಾಣಿಸ್ತೈತಿ. ಅಧ್ಯಕ್ಷರಿಗೆ ಆ ಗಾದಿ ಮೇಲೆ ಕುಂದ್ರಾಕ ಅರ್ಹತೆ ಇರ್ಬೇಕಾದ್ರೆ ಇವನ್ನೆಲ್ಲವನ್ನೂ ತಿದ್ದುಪಡಿ ಮಾಡ್ಕೊಂಡು ತಾವು ಕೊಟ್ಟಂಥದ್ದು ಏನು ಇಲ್ಲೇನಂತರ ತಾವುಗಳು ದುರುದ್ದೇಶಪೂರ್ವಕವಾಗಿ ಮಾಹಿತಿ ಕೊರತೆಯಿಂದ ರಾಜಕೀಯ ಉದ್ದೇಶಕ್ಕಾಗಿ ಈ ಪತ್ರದಲ್ಲಿ ಆರೋಪ ನನ್ನ ಮೇಲೆ ಹೊರಿಸಿದ್ದು ಅಂದ್ರೆ ನಾವು ರಾಜಕೀಯ ಉದ್ದೇಶದಿಂದ ಆರೋಪ ಹೊರಿಸಿವಂತ ಅಂದ್ರೆ ಆ ವಿಡಿಯೋ ಸುಳ್ಳಾತು. ಅಲ್ಲಿ ಮೀಟಿಂಗ್ನಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತಲ್ಲ ಅದು ಸುಳ್ಳು ಅಂತಂದು ಬಿಂಬಿಸಕ್ಕೆ ಹೋಗ್ತಾರ. ನಮ್ಮ ಸದಸ್ಯರಿದ್ದು 12 ಜನ, ಕೊರಂ ನಮ್ಮ ಕಡೆಗೆ ಐತಿ. ಆದ್ರೆ ಅವ್ರು ಅದನ್ನು ಅಲ್ಗಳಿತಾರ. ನಾವು ಕೋರಮ್ನೊಂದಿಗೆ ಮೀಟಿಂಗನ್ನು ಮುಂದೂಡಿದ್ವಿ. ಅಲ್ಲಿ ಕೋರಮ್ ಇದ್ರೆ ಮತ್ತು ಅದನ್ನ ಯಾಕೆ ಆ ವಿಷಯನ ಚರ್ಚೆ ಮಾಡೋದು ಬಿಟ್ಟು ಮತ್ತು ಎದ್ದು ಹೋಗ್ಬೇಕು? ಮತ್ತಕ್ಕೆ ಯಾಕೆ ಹಾಕಲಿಲ್ಲ? ಮತ್ತಕ್ಕೆ ಯಾಕೆ ನಮ್ಮ ಸೂಚನೆ ಕಿತ್ತ ಹೋಗ್ಬಿಟ್ಟಿದ್ರೆ ಪ್ರಶ್ನೆನೇ ಇದ್ದಿಲ್ಲ. ಗದಗ್ನಲ್ಲಿ ನಡೆದಿತ್ತು. ಇಬ್ಬರು ಸದಸ್ಯರು, ನಗರಸಭೆ ಸದಸ್ಯರು ಠರಾವನ್ನು ಸೂಚನೆ ಮಾಡಿದ್ರು ಮತ್ತು ಅದನ್ನು ಅನುಮೋದನೆ ಮಾಡಿದ ಸದಸ್ಯರು ತಮಗೆ ಬೇಕಾದಂಗೆ ಠರಾವ್ ಬರ್ಕೊಂಡ್ರ ಅಂತಂದು ಜಿಲ್ಲಾಧಿಕಾರಿಗಳ ಕಡೆಗೆ ಫಿರ್ಯಾದಿ ಪ್ರಕರಣ ದಾಖಲಾದಾಗ ಆ ಪ್ರಕರಣವನ್ನು ಸತ್ಯಾಸತ್ಯಗಳನ್ನು ತೆಗೆದು ಇತ್ಯರ್ಥ ಮಾಡಿ ಇಬ್ಬರು ಸದಸ್ಯತ್ವವನ್ನು ರದ್ದು ಮಾಡಿದರು. ಇಲ್ಲಿ ಸುಮಾರು 37 ಠರಾವುಗಳನ್ನು ತಿದ್ದುಪಡಿ ಮಾಡಿ ಅವ್ರ ಅನುಕೂಲ ರೀತಿ ಬರ್ಕೊಂಡಾರ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯಸ್ಥಿಕೆ ವಹಿಸಿ ನಾವೀಗಾಗಲೇ ಅವ್ರಿಗೆ ಸಂಪೂರ್ಣ ವರದಿಗಳೊಂದಿಗೆ ಅವರ ಟೇಬಲ್ಲಿಗೆ ಎಲ್ಲ ಇಟ್ಟು ಅವರಿಗೆ ಕೊಟ್ಟು ರಿಸೀವ್ಟ್ ತಗೊಂಡ್ಬಂದ್ವಿ. ಅದೇನು ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಕ್ಕೆ ಅಧಿಕಾರಿಗಳನ್ನು ಕಾನೂನು ಕ್ರಮ ಜರುಗು ಮಾಡೋದ್ರ ಜೊತೆಗೆ ಸದಸ್ಯಗಳ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತಂದು ತಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿಸ್ಬೋದು. ಅಲ್ಲ, ಈಗ ಹೋರಾಟಕ್ಕೆ ಜಯ ಸಿಗ್ತೈತಿ ರೀ, ಅದ್ರಾಗ ಎರಡು ಪ್ರಶ್ನೆ ಇಲ್ಲ. ಆದ್ರೆ ಅವ್ರದ್ದೇನು ಆಡಳಿತ ನಮ್ದು ಐತಿ, ನಮ್ಮ ರಾಜ್ಯ ಸರ್ಕಾರ ಐತಿ, ನಾವು ತಾಲೂಕಿನಾಗ ನಮ್ಮ ಶಾಸಕರು ಅದಾರ, ನಗರಸಭೆ ನಾ ಪ್ರಥಮ ಪ್ರಜೆ ಅದೀನಿ ಅನ್ನೋ ಒಂದು ಮನೋಬಲ ಅವರಿಗೆ ಇಂಥ ತಪ್ಪುಗಳನ್ನು ಮಾಡೋಕ್ಕೆ ಉತ್ಪ್ರೇಕ್ಷಕೊಂಡಿರ್ಬೋದು. ಆದ್ರೆ ಇದು ಯಾವುದೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾರ ಸೀದಾ ಜೈಲಿಗೆ ಹೋಗಿದ್ದ ಉದಾಹರಣೆನೂ ನೀವು ನೋಡಿರ್ತೀರಿ. ಇಂಥ ನಿದರ್ಶನಗಳು ಕಣ್ಣಿಗೆ ಜೀವಂತವಾಗಿ ನಾವು ನೋಡಿರೋ ಹೊತ್ತಾಗ ಇದು ಯಾವುದೂ ಶಾಶ್ವತವಲ್ಲ. ಅಧಿಕಾರಿಗಳು ತಮಗೆ ಅವ್ರನ್ನ ರಕ್ಷಣೆ ಎಲ್ಲಿ ಮಟ್ಟ ಮಾಡೋಕ್ಕೆ ಸಾಧ್ಯ? ಅವ್ರ ಕುರ್ಚಿ ಬುಡಕ್ಕೆ ಬೆಂಕಿ ಹತ್ತ ಮಟ್ಟ. ಅವ್ರ ಕುರ್ಚಿ ಬುಡಕ್ಕೆ ಬೆಂಕಿ ಹತ್ತಿತ್ತಂದ್ರೆ ಅಧಿಕಾರಿಗಳು ಯಾಕೆ ಪ್ರಶ್ನೆ ಮಾಡಬೇಕಾರೆ ಈ ಸತ್ಯಾಸತ್ಯತೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ, ಸಂಬಂಧಪಟ್ಟ ಕಾನೂನು ಎದುರಿಗೆ ಇಟ್ಟಾಡ್ಬೇಕಾಗೈತಿ. ಈಗಾಗಲೇ ಅವ್ರು ನಮ್ಮ ಕಡೆಗೆ ಏನು ಕೊಡಬೇಕು ಕೊಟ್ಟು ಸಿಕ್ಕಾಬಿಟ್ಟಾರ. ಅಧ್ಯಕ್ಷರು ಲೆಟರ್ ಬರ್ದಾರ, ಇದು ನಡೆದಿಲ್ಲ ಅಂತ ಹೇಳ್ಯಾರ. ಠರಾವ್ ಬರ್ದಾರ, 37 ಠರಾವನ್ನು ತಿದ್ದುಪಡಿ ಮಾಡ್ಯಾರ. ಆಮೇಲೆ ಮೀಟಿಂಗನ್ನು ಮುಂದಿನ ವಿಷಯಕ್ಕೆ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಏನೈತಿ ಅಂದ್ರಿದಾಗ 14ನೇ ತಾರೀಕು ನಾಳೆ ಮೀಟಿಂಗ್ ಕರೆದಾರಲ್ಲ, ಮುಂದೂಡಿದ ಸಭೆಗಳಿಗೆ ಅವತ್ತು ಏನು ಮುಂದೂಡಿರ್ತಾರಲ್ಲ ವಿಷಯಗಳು, ಅವನ್ನ ಬಿಟ್ಟು ಬೇರೆ ವಿಷಯಗಳನ್ನು ತೆಗೆದುಕೊಳ್ಳೋಕೆ ಅಧಿಕಾರ ಇಲ್ಲ. ಮುಂದೂಡಿದ ವಿಷಯಗಳನ್ನು ಅಷ್ಟ ಮುಂದೂಡಿದ ಸಭೆಗೆ ಚರ್ಚೆ ಆಗ. ಇವರೇನು ಮಾಡ್ಯಾರ, ಆ ಸಾಮಾನ್ಯ ಅವತ್ತೇನು 20ನೇ ತಾರೀಕು ಬಜೆಟ್ ಮೀಟಿಂಗ್ ಆಯ್ತಲ್ಲ, ಆ ಬಜೆಟ್ ಮೀಟಿಂಗನ್ನು ಅಪ್ರೂವಲ್ ಇಟ್ಕೊಂಡಾರ. ಅದಕ್ಕೆ ವಿಶೇಷ ಸಾಮಾನ್ಯ ಸಭೆ ಕರಿಬೇಕು. ಆಮೇಲೆ 1ರಿಂದ 87 ವಿಷಯ ಅಲ್ಲ ಸರ್ವಾನುಮತದಿಂದ ಪಾಸ್ ಆಗ್ಯಾವ ಅಂತಂದೇನು ತಮ್ಮ ಕಲ್ಪಿತರಾಗಿ ಹೇಳಿ ರಾಜಕೀಯ ದುರುದ್ದೇಶದಿಂದ ಅವನು ನಮಗೆ ಠರಾವ್ ಕಳಿಸಿ ಮಾಡಿದಾರಲ್ಲ, ಅವುಗಳನ್ನು ಅಪ್ರೂವಲ್ ಇಟ್ಕೊಂಡಾರ. ಇದು ಎರಡು ಬರೋದಿಲ್ಲ. ಮುಂದೂಡಿದ ಸಭೆದಾಗ ಇವೆರಡು ಅಪ್ರೂವಲ್ ಇಟ್ಕೊಳಕ್ಕೆ ಬರೋದಿಲ್ಲ. ನಂತರ ಅಧ್ಯಕ್ಷರಿಗೆ ಒಳಪಟ್ಟ ವಿಷಯಗಳನ್ನು ವಿಷಯ ಇಟ್ಕೊಂಡಾರ, ಅದು ಬರೋದಿಲ್ಲ. ಏನು ಇವರು 88 ಅಂತ 89ನೇ ವಿಷಯದಿಂದ ಸ್ಟಾರ್ಟ್ ಆಗ್ಬೇಕು. 88ರಿಂದ ಸ್ಟಾರ್ಟ್ ಮಾಡಿಲ್ಲ ಅಂದರೆ 88 ಅವತ್ತು ಅವ್ರಿಗೆ ಸೋಲಕ್ಕತ್ತಲ್ಲ, ಅದನ್ನು ಅವ್ರ ಅನುಕೂಲಕ್ಕೆ ತಕ್ಕಂಗೆ ಇವು ಮತ್ತೆ 88ರಿಂದ ಸ್ಟಾರ್ಟ್ ಮಾಡಿ 100ವರೆಗೂ ಇಟ್ಕೊಂಡಾರ. 100ವರೆಗೂ ಅಧ್ಯಕ್ಷರು ಒಳಪಟ್ಟ ವಿಷಯ ತೆಗೆದು 99ವರೆಗೂ ಅಷ್ಟೇ ಚರ್ಚೆ ಇದೆ. ಅದನ್ನು ನಾವು 14ನೇ ತಾರೀಕು ಅದನ್ನೇನು ಮಂಡನೆ ಮಾಡಬೇಕು, ನಾವೇನು ಚರ್ಚೆ ಮಾಡ್ಬೇಕು ಅದು ಮಾಡೋಕ್ಕೆ ನಾವು ಎಲ್ಲ ದಾಖಲಾತಿಗಳಂತೆ ಸಿದ್ಧರಾಗಿ ನಮ್ಮ ಸದಸ್ಯರು ಅದಕ್ಕೆಲ್ಲ ಏನೇನು ಸತ್ಯಾಸತ್ಯತೆಗಳನ್ನು ತಾವು ಮಾಧ್ಯಮದಲ್ಲಿ ಇರ್ತೀರಿ,
ಮಾನ್ಯ ಶಾಸಕರು ಅವತ್ತು ಪಾಪ ಅವತ್ತು ಇರ್ತಾರ ಅಂತ ನಮ್ಮ ಗಮನಕ್ಕೆ ಐತಿ. ಅವರಿದ್ರಿಗೂ ಅವ್ರ ಅಧ್ಯಕ್ಷರು ಅವರ ಸದಸ್ಯರು ಅವತ್ತೇನು ಮಾಡಿದ್ರು, ಹಿಂದಿನ ಸಭೆದಾಗ ಏನೇನು ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಹಿಂದಿನ ಸಭೆದಾಗ ಏನು ತಪ್ಪು ಒಪ್ಪುಗಳು ನಡೆದವು ಅವನ್ನ ಅವರಿಗೆ ತೋರ್ಸಕ್ಕೆ ಮತ್ತು ಹೇಳಕ್ಕೆ ಪ್ರಸ್ತುತಪಡಿಸಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅದ್ರ ಬಗ್ಗೆ ಅನುಮಾನನ ಇಲ್ಲ ಅಂತಂದು ನಮ್ಮ ಮೂಲಕ ಹೇಳಕ್ಕೆ. ರಾಜಕೀಯ ಒಣ ಸಂಘರ್ಷದಲ್ಲಿ ನಗರ ಅಭಿವೃದ್ಧಿಗೆ ಕುಂಠಿತ ಆಗಲ್ವ ಸರ್? ಈಗ ನೋಡ್ರಿ, ನಗರ ಅಭಿವೃದ್ಧಿಗೆ ಕುಂಠಿತ ಇಡೀ ರಾಜ್ಯದಾಗ ಆಗಿಬಿಟ್ಟದೆ. ಗ್ಯಾರಂಟಿಗಳು ತಂದು ಒಬ್ಬ ಶಾಸಕರಿಗೆ 10 ಕೋಟಿ ಕೊಡೋಕೆ ಗತಿ ಇಲ್ದಂಗೆ ಆಗಿಬಿಡುತ್ತೆ ರಾಜ್ಯ ಸರ್ಕಾರದಲ್ಲಿ. ಇವತ್ತೇನಿದ್ರು ಸ್ಥಳೀಯ ಸಂಸ್ಥೆಗಳ ಅದಾವು, ಸುಸ್ಥಿತಿಯಾಗಿ ಅದಾವು ಅನ್ನೋ ಲೆಕ್ಕಕ್ಕೆ ಅವ್ರ ಮರ್ಯಾದೆ ಉಳಿಸ್ಕೊಂಡ್ರೆ ಅವತ್ತು ಸ್ಥಳೀಯ ಸಂಸ್ಥೆಗಳು ಇವತ್ತೇನಾರು ಇದ್ದಿಲ್ಲ, ಬರೀ ರಾಜ್ಯ ಸರ್ಕಾರದ ಮೇಲೆ ಅಭಿವೃದ್ಧಿಗಳು ನಡಿಬೇಕು ಅಂತಂದಾಗಿದ್ರೆ ಇವತ್ತು ರಾಜ್ಯ ಯಾವ ಲೆವೆಲಿಗೆ ಹೋಗ್ತಂದ್ರೆ ಈಗೇನು ಶ್ರೀಲಂಕಾ ದಿವಾಳಿ ಆಗ್ತಿತ್ತಲ್ಲ, ಶ್ರೀಲಂಕಾ ಆಮೇಲೆ ಪಾಕಿಸ್ತಾನ ಈ ಏನು ಆಫ್ರಿಕಾ ಕಂಟ್ರಿಗಳು ಏನು ದಿವಾಳಿ ಆಗಿ ಬೀದಿಗೆ ಬಂದವಲ್ಲ, ಆ ಲೆಕ್ಕಕ್ಕೆ ಆಗಿ ನಮ್ಮ ರಾಜ್ಯ ಇವತ್ತಿಗೆ ನಿಲ್ತಿತ್ತು. ಇದು ಅಭಿವೃದ್ಧಿ ಕುಂಠಿತ ಆಕತಿ, ಅಭಿವೃದ್ಧಿಗೆ ಕಡಿವಾಣ ಆಕತಿ ಅನ್ನೋ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಮಾಡಿದ್ದಲೇ ಮಾಡಬೇಡ್ರಿ. ಹೊಸ ಅಭಿವೃದ್ಧಿನ ಹೊಸದಾಗಿ ಎಲ್ಲಿ ಅವಶ್ಯಕತೆ ಐತಿ ವಾರ್ಡ್ ಸದಸ್ಯರ ಗೌರವನ ಕಾಪಾಡಬೇಕು. ಆ ಸದಸ್ಯರ ಏನು ಆ ಸದಸ್ಯರ ಮೇಲೆ ಆ ವಾರ್ಡಿನ ಸಾರ್ವಜನಿಕರು ಏನು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅದನ್ನು ಈಡೇರಬೇಕು. ಆ ಲೆವೆಲ್ಲಿಗೆ ಅಭಿವೃದ್ಧಿ ಮಾಡಿ ಅಂತಂದು ನಮ್ಮ ಒಂದು ಮನವಿ.